ಕಂಪನಿ. ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕಬ್ಬು ಹಾಗೂ ಭತ್ತದ ಬೇಸಾಯ ಮತ್ತು ಮಾರಾಟವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದ ವಿಶ್ವೇಶ್ವರಯ್ಯ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎನ್.ಟಿ. ಪುಟ್ಟಸ್ವಾಮಿ ಮತ್ತು ನಿರ್ದೇಶಕರಾದ ಎಚ್.ಎನ್. ರಮೇಶ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಪುಟ್ಟಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರಮೇಶ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಪುಟ್ಟಸ್ವಾಮಿಗಳೇ, ನಿಮ್ಮ ಬಗ್ಗೆ ಎಷ್ಟು ಜಮೀನಿದೆ, ಏನು ವಿದ್ಯಾಭ್ಯಾಸ ತಮ್ಮದು? ನಮ್ಮದು 7th ಸ್ಟ್ಯಾಂಡರ್ಡ್ ಅಷ್ಟೇ. 2.5 ಎಕರೆ ಜಮೀನಿದೆ ನಮ್ಮದು. ಏನೇನು ಬೆಳೆ ಬೆಳಿತೀರಿ? ಫುಲ್ ಮೊದಲು ಕಬ್ಬು, ಭತ್ತ, ರಾಗಿ ಎಲ್ಲ ಬೆಳೀತಿದ್ವಿ. ಇವಾಗ 3 ವರ್ಷದಿಂದ ಅಡಿಕೆ ಮತ್ತು ತೆಂಗು ಅಷ್ಟನ್ನು ಹಾಕೊಂಡಿದ್ದೀನಿ ಸರ್. ಅಡಿಕೆ ತೆಂಗಿನ ತೋಟ ಮಾಡ್ಕೊಂಬಿಟ್ಟಿದ್ದೀರಿ. ಏನು ಕಾರಣ ಸರ್? ಆಳುಗಳು ಸಿಗೋದಿಲ್ಲ, ಕೆಲಸ ಮಾಡೋಕ್ಕೆ ನಮ್ಮ ಕೈಲಿ ವಯಸ್ಸಾಯಿತು. ಮಗ ಒಬ್ಬ ಇದ್ದ, ಅವನು ಬೆಂಗಳೂರಲ್ಲಿ ಇದ್ದಾನೆ. ಓಹೋ, ಹಾಗಾಗಿ ಇವಾಗ ಇಲ್ಲಿ ವ್ಯವಸಾಯ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಡಿಕೆ ಮಾಡಿಸ್ಬಿಟ್ಟಿದ್ದೀನಿ ಸರ್. ಎಲ್ಲ ಅದನ್ನೇ ಹೇಳ್ತಾರೆ ಪುಟ್ಟಸ್ವಾಮಿಗಳೇ, ಅಡಿಕೆ ತೆಂಗು ಹಾಕ್ಬಿಟ್ರೆ ಕೆಲಸ ಇರಲ್ಲ ಅಂತ. ಆದರೆ ಆ ತೋಟಕ್ಕೆ ಕೆಲಸದ ಅಗತ್ಯ, ನಿರ್ವಹಣೆ ಅಗತ್ಯ ಇರಲ್ಲ ಅನ್ಸುತ್ತೆ ತಮಗೆ? ಜಾಸ್ತಿ ಇರೋದಿಲ್ಲ. ನೀರು ಹಾಯಿಸ್ಕೋಬೇಕು, ವರ್ಷಕ್ಕೊಂದ್ಸಾರಿ ಉಳುಮೆ ಮಾಡಬೇಕು. ಹೌದಾ? ಅಷ್ಟೇ ಕೆಲಸ ಇರೋದು. ಈಗೇನು ಟ್ಯಾಕ್ಟ್ರ್ ಇದೆ, ಏರ್ ಹೋಗಲ್ಲ ಒಳಗೆ. ಟ್ಯಾಕ್ಟ್ರಲ್ಲೇ ಉಳುಮೆ ಮಾಡಿಕೊಂಡು ನೀರು ಹಾಯಿಸ್ಕೊಂಡಿರ್ತೀವಿ. 15 20 ದಿವಸಕ್ಕೆ ನೀರು ಹಾಯಿಸ್ತೀವಿ ಒಂದು ಟ್ರಿಪ್ಪು. ಬೋರ್ ಇದೆ. ಅಂದರೆ ಕಬ್ಬು ಭತ್ತ ಬೆಳೆಯೋಷ್ಟು ಕಷ್ಟ ಅಡಿಕೆ ತೆಂಗಿಗೆ ಇರಲ್ಲ ಅಂತ. ಹಾಗಾಗಿ ಕಬ್ಬು ಭತ್ತ ಬಿಟ್ರಿ, ಅಡಿಕೆ ತೆಂಗು ಇಟ್ಕೊಂಡ್ರಿ. ಇದು ಊಟಕ್ಕೆ ಸಲುವಾಗಿ ಒಂದು 10 ಕ್ವಿಂಟಲ್ ಅಷ್ಟು ಭತ್ತನೂ ಮಾಡ್ಕೊಂಡಿದ್ದೀವಿ ಅಲ್ವಾ? ಕರಾವಿಗೆ ಉಲ್ಬೇಕಲ್ಲ, ಎಮ್ಮೆ ಹಸುವಿಗೆ. ಅದಕ್ಕೆ ಮತ್ತೆ ಊಟಕ್ಕೆ ಭತ್ತ ಬೆಳ್ಕೊತೀವಿ ಒಂದು 10 ಕ್ವಿಂಟಲ್ ಅಷ್ಟೇ. ಭಾಳ ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಿ. ಹೌದು ಪುಟ್ಟಸ್ವಾಮಿಗಳೇ. ಹೌದು. ರೈತರ ಸಮಸ್ಯೆಗಳು ಏನೇನು ಅಂತ ಅನ್ಸುತ್ತೆ ತಮಗೆ? ಸಿಕ್ಕಾಬಟ್ಟೆ ಇದೆ ಸರ್. ಒಂದು ಸ್ವಲ್ಪ ಹೇಳಿ. ನಾವು ಬೆಳೆದ ಬೆಳೆಗೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗಲ್ಲ. ಮೇನ್ ಅದೇ ಬೆಲೆ ಜಾಸ್ತಿ ಇದು. ಸಾಲಕ್ಕೆ ಗೊಬ್ಬರದ ರೇಟು ಸಿಕ್ಕಾಬಟ್ಟೆ ರೇಟು. ಆಳನ್ ಕೂಲಿಗಳು ವರ್ಷಕ್ಕೆ 100 ರೂಪಾಯಿ ರೇಂಜ್ ಆಗ್ತಾ ಇದೆ. ಒಂದು ಕಡೆ ಎಲ್ಲ ಪ್ರತಿಯೊಂದು ತರಕಾರಿ ಸಹಿತ ಒಂದೊಂದ್ಸತಿ ಡೌನ್ ಆಗುತ್ತೆ, ಒಂದೊಂದ್ಸತಿ ರೇಂಜ್ ಆಗುತ್ತೆ ತರಕಾರಿ. ಅದು ಬಿಡಿ ತರಕಾರಿದ. ಇದು ಅಕ್ಕಿ ಮತ್ತು ಬೇರೆ ಸಾಮಾನುಗಳಿಂದ ಸಿಕ್ಕಾಬಟ್ಟೆ ರೇಂಜ್ ಆಗೋಗುತ್ತೆ ಸರ್. ಒಂದು ಸಾರಿ ಫ್ಯಾಕ್ಟ್ರಿ ಸರಿಯಾಗಿ ಟೈಮ್ ಸರಿಯಾಗಿ ಕಬ್ಬು ಹೊಡೆದ್ರೆ ದುಡ್ಡು ಕೊಡೋದಿಲ್ಲ. ಅದೊಂದು ಸ್ವಲ್ಪ ಪ್ರಾಬ್ಲಮ್ ರೈತರಿಗೆ. ಯಾವತ್ತೋ ಕೊಡ್ತಾರೆ, ಅವ್ರು ಹೇಳಿರೋ ಡೇಟೇ ಬಂದು, ಅವ್ರು ಕೊಡೋ ಡೇಟೇ ಬಂದು, ಆ ರೀತಿ ಮಾಡ್ತಾರೆ. ಆಗೆಲ್ಲ ತಿರ್ಗಿ ಹೋಗಿ ಸ್ಟ್ರೈಕ್ ಮಾಡೋದು, ಅವ್ರ ಜೊತೆ ನಿಂತ್ಕೊಂಡು ನಮ್ಮ ಕೈಲಿ ಮಾತಾಡೋಕ್ಕಾಗೋದಿಲ್ಲ, ಏನೇನೋ ಮಾತಾಡ್ತಾರೆ. ಹಾಗಾಗಿ ಅವೆಲ್ಲ ಬೇಡ ಅಂದ್ಬಿಟ್ಟು ಇದೊಂದು ಸುಲಭವಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಈಗ ನೀವೊಂದು ರೈತ ಉತ್ಪಾದಕ ಕಂಪನಿಯನ್ನು ಕಟ್ಟಿದ್ದೀರಲ್ಲ? ಕಟ್ಟಿದ್ದೀವಿ ಸರ್. ವಿಶ್ವೇಶ್ವರಯ್ಯ ರೈತ ಉತ್ಪಾದಕರ ಕಂಪನಿ. ಕೊಪ್ಪ ಅಂತ ಏನು ಹೆಸರಿಲ್ವಾ? ಕೊಪ್ಪ ಇದೆ ಅಲ್ವಾ? ಕೊಪ್ಪ ವಿಶ್ವೇಶ್ವರಯ್ಯ ರೈತ ಉತ್ಪಾದಕರ ಕಂಪನಿ. ವಿಶ್ವೇಶ್ವರಯ್ಯ ರೈತ ಉತ್ಪಾದಕ ಕಂಪನಿಯನ್ನು ಯಾಕೆ ಕಟ್ಟಿದ್ರಿ? ರೈತರ ಸಲುವಾಗಿ ಸರ್. ಅದೇ ರೈತರ ಸಲುವಾಗಿ. ಹೌದು. ಏನು ಸಮಸ್ಯೆಗಳನ್ನು ಬಗೆಹರಿಸೋ ಉದ್ದೇಶ ಇತ್ತು ತಮಗೆ? ರೈತರು ಸ್ವಲ್ಪ ಮುಂದೆ ಬರಲಿ, ನಮ್ಮ ಕಡೆಯಿಂದ ಆದಷ್ಟು ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಕೊಟ್ಟು ಅವ್ರನ್ನ ರೈತನು ಸ್ವಲ್ಪ ಇದು ಮಾಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಅದನ್ನು ಕಟ್ಟಿದ್ವಿ ಸರ್. ಅವ್ರಿಗೆ ಕಡಿಮೆ ರೇಟಿಗೆ ಕೊಟ್ಬಿಟ್ರೆ ನಿಮಗೆ ಲಾಸ್ ಆಯ್ತದಲ್ಲ? ಲಾಸ್ ಆಗಿದೆ ಸರ್. ಹಂಗೂ ಮತ್ತೆ ಸ್ವಲ್ಪ ಲಾಸ್ ಆಗಿದೆ, ಆದರೂ ಹೆಂಗೋ ಅನುಭವಿಸಿ ಹೋಗ್ತಾ ಇದ್ದೀವಿ. ಹೌದಾ? ಲಾಸ್ ಆಗಿದೆ. ಅಲ್ರಿ, ಲಾಸ್ ಮಾಡ್ಕೊಂಡು ನೀವು ಬಿಸ್ನೆಸ್ ಮಾಡಿದ್ರೆ ನಿಮಗೆ ಲಾಸ್ ಕಟ್ಕೊಡೋರು ಯಾರು? ಏನಾದ್ರು ಮಾಡ್ಬೇಕು ಸರ್. ಅದಕ್ಕೆ ಸಲುವಾಗಿ ಸರ್ಕಾರಕ್ಕೆ ಟ್ಯಾಕ್ಟ್ರ್ ಮುಂದೆ ಇದು ಮಾಡಿದ್ದೀವಿ. ಅವರು ಟ್ಯಾಕ್ಟ್ರ್ ಕೊಟ್ಬಿಟ್ರೆ ಅದರಲ್ಲಿ ಹೆಂಗೋ ಮೇಂಟೈನ್ ಮಾಡ್ಕೊ ಹೋಗುತ್ತೆ ಸರ್. ಹೌದಾ? ಹೌದು. ಸರಿ. ಯಾತಕ್ಕೋಸ್ಕರ ಕಟ್ಟಿದ್ರಿ ಈ ಕಂಪ್ನಿನ? ರೈತರಿಗೋಸ್ಕರ, ಸರಿ. ಹೌದು. ನಿಮಗೆ ಅನ್ನಿಸುತ್ತಾ ಈ ಥರ ಕಂಪ್ನಿ ಮಾಡಿಕೊಂಡ್ರೆ ರೈತರ ಸಮಸ್ಯೆ ಬಗೆಹರಿಯುತ್ತೆ ಅಂತ? ಬಗೆಹರಿಯುತ್ತದೆ. ಒಂದು 90% ಇದೆಯಂತೆ ಸರ್ ಅದರಲ್ಲಿ. ಅದನ್ನು ಪೂರ್ತಿ ಕುಲಂಕುಷವಾಗಿ ತಿಳ್ಕೊಂಡಿಲ್ಲ. ಅಲ್ಲಿ 90% ರೈತರಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ಅನುದಾನದಲ್ಲಿ ಏನಾದ್ರು ನಮ್ಮ ಸರ್ಕಾರದಿಂದ ಬರೋ ಅನುದಾನದಲ್ಲಿ ಅವ್ರಿಗೆ ಸ್ವಲ್ಪ ಇದಾದರೆ ಸ್ವಲ್ಪ ಅವ್ರ ಮನಸ್ಸಿಗೂ ಇದಾಯ್ತದೆ. ನಮ್ಮ ಕಂಪ್ನಿ ಬೆಳೀತಾ ಇದೆ, ನಾವು ಅಲ್ಲೇ ಹೋಗಿ ಎಲ್ಲ ಸಾಮಾನು ತೊಗೊಂಡು ಆ ಕಂಪ್ನಿ ಮುಂದುವರ್ಸೋಣ ಅನ್ನೋದು ಮನಸ್ಸು ಅವ್ರಿಗೂ ಬರಲಿ ಅನ್ನೋ ಉದ್ದೇಶ ಒಂದು. ಅಂದರೆ ಫಸ್ಟ್ ಕ್ವಾಲಿಟಿ ಕೊಡಬೇಕು ಯಾವುದನ್ನು ಅಂತ ಹೇಳ್ಬಿಟ್ಟು ಅದೊಂದು ಇದು ಮಾಡ್ಕೊಂಡಿದ್ದೀವಿ ಸರ್ ನಾವು. ಹೌದಾ? ಎಷ್ಟು ಜನ ಷೇರುದಾರನ್ನು ಮಾಡಿದಿರಿ? 1000 ಜನ ಷೇರುದಾರಿದ್ದಾರೆ ಸರ್. ಹೌದಾ? 10 ಜನ ಮೆಂಬರ್ಗಳಿದ್ದೀವಿ. ನೀವು ಆಡಳಿತ ಮಂಡಳಿ ಸದಸ್ಯರು ಅಲ್ವಾ? ಅಧ್ಯಕ್ಷರನ್ನು ಸೇರಿಸಿ. ಅಧ್ಯಕ್ಷರು ಸೇರಿಸಿ. ಮಹಿಳೆಯರು ಎಷ್ಟು ಜನ ಇದ್ದಾರೆ?
ನಿಮ್ಮ ಆಡಳಿತ ಮಂಡಳಿನಲ್ಲಿ? ಒಬ್ರು ಇದ್ದಾರೆ ಸರ್. ಒಬ್ಬರು. ಮತ್ತು ಈಗ ಹೇಗನ್ಸುತ್ತೆ, ಎಷ್ಟು ವರ್ಷ ಆಯಿತು ನಿಮ್ಮ ಕಂಪ್ನಿ ಶುರು ಮಾಡಿ ತಾವು? 4.5 ವರ್ಷ ಆಯಿತು ಸರ್. 4.5 ವರ್ಷದಿಂದ ರಮೇಶ್ ಅಣ್ಣರೇ ಅಧ್ಯಕ್ಷರಾಗಿದ್ದರು. ಇವಾಗ 2 ತಿಂಗಳಿಂದ ನನಗೆ ಮಾಡಿದ್ದಾರೆ. ಹೌದಾ? ಏನು ಕಾರಣ? ಸ್ವಲ್ಪ ಕಂಪ್ನಿ ಲಾಸಲ್ಲಿತ್ತು ಸ್ವಲ್ಪ, ಹಂಗಾಗ್ಬಿಟ್ಟು ನಿಮ್ಮ ಇದರಲ್ಲಾರು ಸ್ವಲ್ಪ ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ಇವರೇ ರಾಜೀನಾಮೆ ಕೊಟ್ಟು ಅವ್ರು ಸ್ವಇಚ್ಛೆಯಿಂದ ಕೊಟ್ಟರು. ಬೇಡಿ ಅಂತ ಹೇಳಿ 5 ವರ್ಷ ಪೂರ್ತಿ ಮುಗಿಲಿ ಅಂತ ಹೇಳಿ ಏನೇನು ಹೇಳಿದ್ವಿ, ಆದರೂ ಕೇಳಲಿಲ್ಲ. ಸ್ವಲ್ಪ ನಂಗೆ ಮನೆ ಕಡೆ ಓಡಾಟ ಜಾಸ್ತಿ, ಈ ಕಡೆ ಗಮನ ಕೊಡೋಕ್ಕಾಯ್ತಲ್ಲ ಪುಟ್ಸಮ್ಮ, ನೀವೇ ಮಾಡಬೇಕು. ಲಾಸ್ ಇರೋ ಕಂಪ್ನಿ ತಗೊಂಡ್ಬಿಟ್ಟಿದ್ದೀರಿ? ತೊಗೊಂಡಿದ್ದೀನಿ ಸರ್. ಹೌದಾ? ಲಾಭದಾಯಕ ಮಾಡ್ತೀರಿ? ಮಾಡಬೇಕು ಅನ್ನೋ ಮನಸ್ಸು ಇದೆ. ಓಕೆ, ಹೇಳಿ ರಮೇಶ್ ಅವರೇ, ನಿಮ್ಮ ಬಗ್ಗೆ ಸ್ವಲ್ಪ. ನಿಮಗೆ ಎಷ್ಟು ಜಮೀನಿದೆ? ನಿಮ್ಮ ವಿದ್ಯಾಭ್ಯಾಸ ಏನು? ಸರ್, ನನಗೆ 2.5 ಎಕರೆ ಜಮೀನಿದೆ. ನಾನು ಡಿಪ್ಲೊಮಾ ಇನ್ ಸೆರಿಕಲ್ಚರ್ ಎಜುಕೇಷನ್ ಮಾಡಿದೆ. BA 1 ವರ್ಷ ಮಾಡಿದೆ. ನಂತರ ಮನೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬೀಳ್ತು. ಹಂಗಾಗಿ ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟೆ ವಿದ್ಯಾಭ್ಯಾಸನ. ನಿಲ್ಲಿಸಿ ನನಗೆ ಸ್ವಲ್ಪ ಸಾವಯವದ ಬಗ್ಗೆ ಆಸಕ್ತಿ ಜಾಸ್ತಿ ಇತ್ತು. ಯಾಕೆಂದರೆ ಇವಾಗೆಲ್ಲ ಒಂದು 30-40 ವರ್ಷಕ್ಕೇ ಕಾಯಿಲೆ ಬಂದು, ಒಂದು 45 ವರ್ಷಕ್ಕೆ ಎಲ್ಲ ರೇಷ್ಮೆ ಹುಳಿನ ಜೀವನ ಚರಿತ್ರೆ 40 ದಿನಕ್ಕೆ ಕ್ಲೋಸ್ ಆದರೆ ಮನುಷ್ಯನ ಜೀವನ ಚರಿತ್ರೆ 40 ವರ್ಷಕ್ಕೆ ಕ್ಲೋಸ್ ಆಗಿ ಹೋಗ್ತಾಯಿತ್ತು. ಇದೇನಪ್ಪ ಹಿಂಗಾಗೋಯ್ತಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಮನುಷ್ಯ ಅಂದಮೇಲೆ ಮಿನಿಮಮ್ 80-70 ವರ್ಷನಾದ್ರೂ ಬದುಕಲಿಲ್ಲ ಅಂದರೆ ಯಾಕೆ, ಅದಕ್ಕೋಸ್ಕರ ನಾವು ಸಾವಯವದ ಬಗ್ಗೆ ಸ್ವಲ್ಪ ಒತ್ತು ಕೊಡೋಣ ಅಂದ್ಬಿಟ್ಟು ನಾನು ಸಾವಯವ ಕೃಷಿ ಇವಾಗಲೂ ಮಾಡ್ತಾಯಿದ್ದೀನಿ. ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಸ್ವಲ್ಪ ಏನೇನು ಬೆಳೆ ಇದೆ ತಮಗೆ? ಸರ್, ನಂದು ಭತ್ತ, ರಾಗಿ, ತೆಂಗು, ಹುರುಳಿ, ಮತ್ತು ಒಂದು ಸ್ವಲ್ಪ ಸೀಮೆ ಹುಲ್ಲು, ತರಕಾರಿ ಹಾಕೊಂಡಿದ್ದೀನಿ. ಸಮಗ್ರ ಕೃಷಿ. ಯಾಕೆ ಅಂತಂದರೆ ಇವಾಗ ಒಂದೊಂದು ಸರಿ ಒಂದೊಂದು ರೈಟ್ ಜಾಸ್ತಿ ಆಯ್ತದೆ, ಒಂದೊಂದು ಕಡಿಮೆನೂ ಆಗುತ್ತೆ. ಯಾವುದು ಕಡಿಮೆ ಆಗುತ್ತೆ ಪರವಾಗಿಲ್ಲ, ಜಾಸ್ತಿ ಆದದ್ರಲ್ಲಿ ಆ ಲಾಭ ಬರುತ್ತಲ್ಲ ಅಂತ ನನ್ನ ಉದ್ದೇಶ. ಯಾಕೆ ಕಂಪ್ನಿ ಕಟ್ಟಿದ್ರಿ? ಕಂಪ್ನಿ ಸರ್, ನಾನು ನಮ್ಮ ಕೊಪ್ಪ ಹೋಬಳಿನಲ್ಲಿ ಒಂದು ರೈತರದ್ದು ಒಂದು ಕಂಪ್ನಿ ಇರಬೇಕು ಅನ್ನೋದೊಂದು ನನ್ನದೊಂದು ಆಸೆ ಇತ್ತು. ಯಾಕೆ ಅಂತಂದರೆ ಈಗ ಈ ಟಾಟಾ ಕಂಪ್ನಿ, ಬಿರ್ಲಾ ಕಂಪ್ನಿಗಳೆಲ್ಲನೂ ನಾವು ಬೇಕಾದಷ್ಟು ಕೇಳಿದ್ವು. ಆದರೆ ನಮ್ಮ ಚಿಕ್ಕದಾಗಿ ನಮ್ಮ ರೈತರಿಗೆ ಅನುಕೂಲ ಆಗುವಂಥ ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಕಂಪ್ನಿ ಇರಬೇಕು ಅನ್ನೋದೊಂದು ಆಸೆ ಇತ್ತು. ಹಾಗಾಗಿ ನಾನು, ಈ ಪುಟ್ಸಮ್ಮಣ್ಣವರು ಮತ್ತು ಇನ್ನೊಂದಷ್ಟು ಜನ ಡೈರೆಕ್ಟರ್ಗಳಿದ್ದೀವಿ. ಎಲ್ಲರೂ ಕೂಡ ಒಂದು ಸರಿ ಮಾತುಕತೆ ಆಡಿ, ನಾವೆಲ್ಲ ನಿಮ್ಮ ಭಾಗದ ರೈತರನ್ನು ನೀವು ಶೇರ್ ಮಾಡಿಸ್ಕೊಡಿ, ನಮ್ಮ ಭಾಗದವ್ರನ್ನ ನಾವು ಮಾಡಿಸ್ಕೊಡ್ತೀವಿ ಅಂಥೇಳಿ ಒಟ್ಟಾರೆ 1,000 ಜನ ರೈತರನ್ನು ನಾವು ಷೇರುದಾರರು ಮಾಡಿಸಿದ್ವು. ಯಾವಾಗ ಶುರುವಾಗಿದ್ದು ನಿಮ್ಮ ಕಂಪ್ನಿ? ಸರ್, ನಮ್ಮದು 16/11/2020 ಸರ್ ಶುರುವಾಗಿದ್ದು. ಕೊರೋನಾ ಸಮಯ. ಹಾಂ ಸರ್, ಕೊರೋನಾ ಸಮಯ. ಅವಾಗ ನಾವು ಶೇರ್ ಮಾಡಿಸ್ಲಿಕ್ಕೆ ಹೋದಾಗ ಕೊರೋನಾ ನಿನಗೇನಾದರೂ ಇದ್ದು ನಮಗೂ ಅಂಟಿಸ್ಬಿಟ್ಟು ಬರಬೇಡ ಅನ್ನೋರು ಮನೆ ಬಾಗಿಲಿಗೆ. ಹೌದೌದು. ಅವಾಗ ಎಂಥ ಪರಿಸ್ಥಿತಿ ಅಂದರೆ, ಏನೋ ಬಂದಿದೆಯಾ ಟೀ ಕುಡ್ಕೊ ಹೊರಟೋಗು ಅಂದ್ಬಿಟ್ಟು ಟೀ ಇಟ್ಬಿಟ್ಟು ನಾವು ಕುಡು ಟೀನೂ 3 ಸರಿ ಬೆಳಗ್ತಾಯಿದ್ರು. ಏನಾದರೂ ಕೊರೋನಾ ಇದ್ದು ನಮಗೂ ಬಂದ್ಗಿಂದ್ಬಿಟ್ಟೋದು ಅಂತ. ಅಂತಹ ಪರಿಸ್ಥಿತಿನಲ್ಲಿ ತುಂಬ ನಮ್ಮ ಕೆಲವು ಡೈರೆಕ್ಟರ್ಗಳು ನನಗೆ ಸಪೋರ್ಟ್ ಕೊಟ್ಟರು. ಕಂಪ್ನಿ ಕಟ್ಟಿದ್ವು ಸರ್. ಈಗ ನಿಮಗೆ ಯಾವುದಾದ್ರೂ ಸಂಸ್ಥೆಯ ನೆರವು ಸಿಗ್ತಾ? ನಬಾರ್ಡ್ ಆಗ್ಬೋದು ಅಥವಾ ಇಲಾಖೆಗಳಾಗ್ಬೋದು? ನಾವು ಎಲ್ಲ ಇಲಾಖೆಗಳು ಮತ್ತು ನಬಾರ್ಡ್ ಎಲ್ಲರನ್ನೂ ಕೂಡ ಕೇಳ್ತೇನೆ ಇದ್ದೀವಿ. ಎಲ್ಲರೂ ಆ ಸ್ಕೀಮ್ ಬಂದಿಲ್ಲ, ಆ ಯೋಜನೆ ಬಂದಿಲ್ಲ, ಇರಿ ಅಂತ ನಮ್ಮನ್ನು ಸುಮ್ಮನೆ ಇರಿಸ್ತಾ ಇದ್ದಾರೆ ಹೊರತು ಇಲ್ಲಿವರೆಗೂ ಕೂಡ ಯಾರನ್ನು ಬಂದಿದೆ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಅಂದರೆ ನಿಮಗೆ ಯಾವ ಇಲಾಖೆಯಿಂದ ನೆರವು ಸಿಕ್ಕಿಲ್ಲ ಸರ್. ಇವಾಗ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಟ್ರ್ಯಾಕ್ಟರ್ ಬೇಕು, ನಮ್ಮ ಷೇರುದಾರರಿಗೆ ನಾವು ರಿಯಾಯಿತಿನಲ್ಲಿ ಉಳುಮೆ ಮಾಡಿಸ್ಕೊಡ್ಬೇಕು ಅಂದ್ಬಿಟ್ಟು ಅರ್ಜಿ ಹಾಕಿದ್ವು. ಅವರು ಅರ್ಜಿ ಹಾಕಿ ಸುಮಾರು ಈಗ 4.25 ವರ್ಷ ಆಯ್ತಾ ಬಂತು ಸರ್ ನಮ್ಮ ಕಂಪ್ನಿ ಪ್ರಾರಂಭ ಆಗಿ. ಅಲ್ಲಿಂದ ಇಲ್ಲಿವರೆಗೂ ಒಂದು ಟ್ರ್ಯಾಕ್ಟರ್ ಕೊಡಲಿಲ್ಲ ಅಂದರೆ ನೀವೇನೇ ಅರ್ಥ ಮಾಡ್ಕೋಬೇಕು ನಮ್ಮ ಪರಿಸ್ಥಿತಿನ. ಅಂದರೆ ಯಾರ ಸಹಾಯನೂ ಇಲ್ಲದೆ ತಾವು ಕಂಪ್ನಿ? ಹೌದು. ಅಂದರೆ NGO ವಿಕಸನ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾಹಿತಿಗಳು ಕೊಡ್ತು ಅಷ್ಟೇನೆ. ಈಗ ಶೇರ್ ಮಾಡಿಸ್ಬೇಕು ಈ ಥರ ಅಂತ ಅಂದ್ಬಿಟ್ಟು ಕೆಲವು ನಿಯಮಗಳು ಹೇಳಿದ್ರೆ ಹೊರತು ಅವರೂ ಕೂಡ ಮುಂದಾಳತ್ವ ವಹಿಸಿ ನಿಂತ್ಕೊಂಡು ಏನಾದ್ರೂ ಸವಲತ್ತುಗಳು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಅಲ್ಲ, ನೀವು ಹೆಮ್ಮೆಯಿಂದ ಹೇಳ್ಬೋದಲ್ಲ ರಮೇಶ್ ಅವರೇ, ನಾವು ಯಾರ ಹತ್ರನೂ ಸಹಾಯ ತಗೊಳ್ಳದಲ್ಲೇ ಕಂಪ್ನಿ ಕಟ್ಟಿದ್ದೀವಿ ಅಂತ. ಹೌದು, ಅದು ಒಂದು ಹೆಮ್ಮೆ ತಾನೆ. ಹೌದು ಸರ್. ಹೌದು ಅಲ್ವಾ? ಹೌದು. ಓಕೆ, ಆಯಿತು. ಈಗ ನೀವು ಕಂಪ್ನಿಯನ್ನು ಕಟ್ಟೋ ತೀರ್ಮಾನ ಮಾಡಿದ್ರಿ. ಹೌದು. ಷೇರುದನ ಸಂಗ್ರಹಿಸಿದ್ರಿ, ಅದು ಕೊರೋನಾ ಸಮಯದಲ್ಲಿ. ಹೌದು. ಒಂದೇ ವರ್ಷದಲ್ಲೇ 1,000 ಶೇರ್ ಸಂಗ್ರಹ ಮಾಡಿದ್ರ ಅಥವಾ? ಇಲ್ಲ ಸರ್, 1.5 ವರ್ಷ ಆಯಿತು ಸರ್. 1.5 ವರ್ಷ. ಯಾಕೆ ಅಂದರೆ ಇವಾಗ ಕೆಲವರು ಶೇರ್ ಕಟ್ಟೋರು, ಮತ್ತು ಇನ್ನು ಕೆಲವರು
ಅದು ಯಾರೋ ಬಂದರು ತಿನ್ಕೊ ಹೊರಟೋದ್ರು, ಅದು ಯಾರೋ ಬೇರೆ ಇನ್ನೊಬ್ರು ಬಂದರು ತಿನ್ಕೊ ಹೋದ್ರು, ಇವ್ರು ಯಾವಾಗ ತಿನ್ಕೊ ಹೋಯ್ತಾರೋ ಅಂತ ಎದುರಿಸ್ಬಿಡೋರು. ಆವಾಗ ಅವನು ಕಟ್ಟಿರೋ ಶೇರ್ನ ವಾಪಸ್ ಇಸ್ಕೊಂಡ್ಬಿಡ್ತಾ ಇದ್ದ. ಆವಾಗ ಏನಾಗೋದು, ನಮಗೆ ರಸೀದಿ ಹಾಕೋದು, ಅರಿಯೋದು, ಹೊಸ್ದಾಗೆ ಒಡಿಸೋದು, ನಮಗೆ ಯಾಕಪ್ಪ ಈ ಕೆಲಸನ ನಾವು ಶುರು ಮಾಡಿದ್ವು, ಸುಮ್ಮನಿದ್ದಿದ್ರೆ ಆಗೋದಲ್ಲ. ಪ್ರಾರಂಭದಲ್ಲೇ ಎಂಥ ನೋವುಗಳು ಅಂದರೆ ಕಣ್ಣಲ್ಲಿ ನೀರು ಬರೋದ್ರ ಬದಲಾಗಿ ರಕ್ತ ಬಂದಿದೆ ಪ್ರಾರಂಭದಲ್ಲೇನೆ. ಯಾಕೆಂದರೆ ನಾವು ಒಂದೇ ಸರಿಗೆ ಸೋಲಬಾರ್ದು, ಕೊನೆಯಲ್ಲಾದರೂ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಛಲ ಬಿಡದೇನೆ ನಾವು ಕಂಪ್ನಿನ ಪ್ರಾರಂಭ ಮಾಡಿದ್ದೆ ಸರ್. ನೋಡಿದ್ರ ಏನೇನು ಕಷ್ಟಗಳನ್ನು ಎದುರಿಸಿದ್ರಿ ಹೇಳಿ ಅಪ್ಪ. ಸರ್, ಇವಾಗ ಸೇರು ಮಾಡಿಸ್ಲಿಕ್ಕೆ ಹೋದಾಗ ಕೊರೋನಾದು ಒಂದು ದೊಡ್ಡ ಸಮಸ್ಯೆ ಆಯಿತು, ಅದಾಯಿತು. ಎರಡನೇದು, ಇವಾಗ ರೈತರು ಅಂದಮೇಲೆ ಸಾಮಾನ್ಯವಾಗಿ ಯಾವಾಗಲೂ ದುಡ್ಡಿರಲ್ಲ ಅವ್ರ ಹತ್ರ. ಇವಾಗ ಒಂದು 500 ರೂಪಾಯಿ ಕೊಟ್ಬಿಡೋದು, ರಸೀದಿ ಹಾಕ್ಸ್ಬಿಡೋದು, ಇನ್ನು 500 ಕೊಡಲಿಕ್ಕೆ ಆವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಹೇಳೋದು. ಅವ್ರು ಹೇಳೋ ಟೈಮ್ನಲ್ಲೆಲ್ಲ ಅವ್ರ ಮನೆ ಬಾಗಿಲಿಗೆ ಹೋಗಿ 50, 100 ಈ ರೀತಿ ಇಸ್ಕೊಂಡು ಶೇರ್ ಮಾಡಿಸಿದ್ದೀವಿ. ಪಿಗ್ಮಿ ಕಲೆಕ್ಟ್ ಮಾಡ್ದಂಗೆ. ಪಿಗ್ಮಿ, ಹೌದೌದು, ಪಿಗ್ಮಿ ಕಲೆಕ್ಟ್ ಮಾಡ್ದಂಗೆ ಮಾಡಿ. ಅಂದರೆ ಸರ್ ಇನ್ನೊಂದು, ಇವಾಗ ಇನ್ನೂ ಕೂಡ ನನಗೆ 65,000 ರೂಪಾಯಿ ಬ್ಯಾಲೆನ್ಸ್ ಬರಬೇಕದು. ಹೌದಾ? ಹೌದು, 65,000. ಯಾಕೆ ನಾನು ರೈತ, ನನಗೇನು ಸ್ಯಾಲ್ರಿ ಬರ್ತಾಯಿಲ್ಲ ತಿಂಗಳು. ಯಾವುದೋ ಬೆಳೆ ಬೆಳೆದ್ರೆ ಅಥವಾ ಕುರಿ ಮಾರಿದ್ರೆ, ಮೇಕೆ ಮಾರಿದ್ರೆ ಮಾತ್ರ 3 ಕಾಸು ಸಿಗುವಂಥದ್ದು. ಅಂಥದ್ರಲ್ಲಿ ನಾನು ಈಗಲೂ ನಮ್ಮ ಮನೆಯಲ್ಲಿ 50 ಕುರಿ ಇದ್ದವು, ಬರೀ ಈಗ 15 ಕುರಿ ಆಗಿವೆ. ಯಾಕೆಂದರೆ ಮಾರಿ ಕಂಪ್ನಿಗೆ ದುಡ್ಡು ಹಾಕಿರುವಂಥದ್ದು. ಹಂಗಾಗಿ ಸಾಕಷ್ಟು ನೋವುಗಳ ಅನುಭವಿಸಿದ್ದೀವಿ. ಹೇಳಿ ಪುಟ್ಟಸ್ವಾಮಿಗಳ, ನಿಮ್ಗೇನಾದರೂ ನೆನಪಿದ್ರೆ ಏನೇನು ಕಷ್ಟ ಎದುರಿಸಿದ್ರಿ ಕಂಪ್ನಿ ಕಟ್ಟುವಾಗ? ಅದೇ ಹೇಳಿದ್ವಲ್ಲ ಸರ್, ಈಗ ಅದೇ ಒಂದು ಸಲ 500 ಕೊಟ್ಬಿಡೋದು ಅವರು. ಎರಡನೇ ಸತಿಗೆ ಹೋದಾಗ ನೀನೊಂದು 15 ನಿಮಿಷ ಬಿಟ್ಕೊಂಡು ನೋಡು, ನಾನೇ ನಿಮ್ಮ ಮನೆ ತೆಗೆ ತಂದುಬಿಡ್ತೀನಿ ಅನ್ನೋದು. ಒಬ್ಬರು ಮನೆ ತೆಗೆ 10 ಸಾರಿ ಅಲ್ದಿದ್ದೀವಿ ಸರ್, 10 ಸಾರಿ ಅಲ್ದಿದ್ದೀವಿ. 10 ಪಂಚಾಯತಿ ನಾವು ಸೇರಿರೋದೀಗ. ಒಂದೊಂದು ಪಂಚಾಯತಿಗೆ ಒಬ್ಬರು ಡೈರೆಕ್ಟರ್ ಮಾಡ್ಕೊಂಡಿರೋದು. 10 ಪಂಚಾಯತಿ ಇರುವೆ, ಎಲ್ಲರೂ ಹೋಗ್ಬೇಕು. ಎಲ್ಲರೂ ಹೋಗೋಕ್ಕಾಗಲ್ಲ ಅಂದಾಗ ಒಂದು 4 ಜನ ಬರೋರು, ನಮ್ಗೆ ಆ ಕೆಲಸ ಇದೆ ಈ ಕೆಲಸ ಇದೆ, ಇವತ್ತು ನೀವು ಹೋಗಿದ್ದು ಬಂದ್ಬಿಡಿ ಅಂತ ನಮ್ಮನ್ನೇ ಕಳಿಸೋರು. ನಾವು ಮುಂದಾಳ ತೋರಿಸ್ಕೊಂಡ್ರೆ ನಾವು ಹೋಗಲೇಬೇಕು. ಏನೇ ಕೆಲಸ ಇದ್ರೂ ಮನೆ ಕೆಲಸ ಬಿಟ್ಟು ಹೋಗಲೇಬೇಕು. ಅಲ್ಲ, ಯಾಕೆ ಇಷ್ಟೊಂದು ಕಷ್ಟ ಕಂಪ್ನಿ ಯಾಕೆ ಕಟ್ಟಬೇಕು? ರೈತ ಇದೊಂದು ನೋಡ್ಬಿಡೋದ ಅಂತ ಒಂದು ಮನಸ್ಸು ಛಲ ಉಟ್ಕೊಬಿಡ್ತೀವಿ ಸರ್. ನೋಡ್ಬಿಡೋದ ಅಂತ ನೋಡೇ ಬಿಡೋದ, ಏನಾದ್ರು ಎಲ್ಲ ತಿನ್ಕೊಂಡೋದು ಅಂತಿದ್ರಲ್ಲ. ಇದು ನಾವು 10 ರೂಪಾಯಿ ಅದರಿಂದ ನಮ್ಮ ಕೈಯಿಂದ 10 ರೂಪಾಯಿ ಖರ್ಚಾದರೂ ಕೂಡ ಕಂಪ್ನಿದ ನಾವು 10 ಪೈಸೆ ತಿನ್ನೋದು ಬೇಡ. ನೋಡ್ಬಿಡೋಣ ರೈತರಿಗೆ ಎಷ್ಟು ಉಪಯೋಗ ಆಯ್ತದೆ, ನಮ್ಮ ಕೈಯಿಂದ ಅಷ್ಟು ಸಹಾಯ ಮಾಡೋದು ಅಂತೇಳಿ ಇಷ್ಟೊಂದು ಕಷ್ಟಪಟ್ವಿ ಸರ್. ಬೇರೆ ಯಾವುದಾದ್ರೂ ರೈತ ಉತ್ಪಾದಕ ಕಂಪನಿಗಳನ್ನು ನೋಡ್ಕೊಂಬಂದ್ರೆ ರಮೇಶ್ ಅವರೇ? ಯಾಕೆಂದ್ರೆ ಅಷ್ಟೊಂದು ಛಲ ಇಟ್ಟು ಕಟ್ಟಲೇಬೇಕು ಅಂತ ಮಾಡಿದಿರಲ್ವಾ? ಹೌದು ಸರ್. ಬೇರೆ ಯಾವ್ದಾದ್ರು ಕಂಪ್ನಿ ಹೋಗಿ ನೋಡಿದ್ರ? ಹೌದು, ನೋಡಿದೆ ಸರ್. ಯಾವ ಕಂಪ್ನಿ ನೋಡಿದ್ರಿ? ಅದು ನಮ್ಮ ಕೊಪ್ಪ ಹೋಬಳಿನಲ್ಲಿ ರೇಷ್ಮೆ ರೈತ ಉತ್ಪಾದಕ ಕಂಪನಿ ಅಂತ ಇತ್ತು. ಅವರು ಪ್ರಾರಂಭದಲ್ಲಿ ಒಂದು 6 ತಿಂಗಳು ಬಾಗಿಲು ತೆಗೆದು ಸುಮಾರಾಗಿ ನಡೆಸಿದ್ರು. ಆನಂತರ ಪರ್ಮನೆಂಟಾಗಿ ಬಾಗಿಲು ಹಾಕ್ಬಿಟ್ರು. ನನಗನ್ನಿಸ್ತು ನಾನು ಕೂಡ ಅಲ್ಲಿ ಷೇರುದಾರ ಆಗಿದೆ. ಒಂದು 20 ಜನಕ್ಕೆ ನಾನು ಕೂಡ ಒಬ್ಬ ಪ್ರತಿನಿಧಿಯಾಗೂ ಕೂಡ ಇದ್ದೆ. ಅವರು ಅಲ್ಲಿ ಸ್ವಲ್ಪ ರಾಜಕೀಯ ಮತ್ತು ಇದು ಬೇರೆ ಬೇರೆ ಕಾರಣಗಳಿಂದಾಗಿ ಅದು ಸಂಪೂರ್ಣವಾಗಿ ನಶಿಸೋಯ್ತು. ನಮ್ಮ ಕಂಪನಿನ ಈ ರೀತಿ ಆಗಬಾರ್ದು, ಮಾದರಿಯಾಗಿ ತೋರಿಸ್ಬೇಕು ಅಂತ ನಾನು ಪ್ರಾರಂಭ ಮಾಡಿದ್ದು ಸರ್. ಮಾದರಿಯಾಗಿ ತೋರಿಸಿ ಬೇರೆಯವರು ಕೂಡ ನಮ್ಮನ್ನು ನೋಡಿ ಪಾಠ ಕಲಿಯುವಾಗಿರಬೇಕು ಅಂತಂತ ಮೊದಲು ತುಂಬ ಉತ್ಸಾಹದಿಂದ ನಾವು ಪ್ರಾರಂಭ ಮಾಡಿದ್ವು. ಏನೇನು ಚಟುವಟಿಕೆಗಳು ಮಾಡಿದ್ರಿ ಕಂಪ್ನಿಯಿಂದ? ಸರ್, ಪ್ರಾರಂಭದಲ್ಲಿ ನಮ್ಮಲ್ಲಿ ಟಾರ್ಪಲ್ಗಳು ಇವಾಗ 18-24 ಅಡಿ ಇರೋ ಟಾರ್ಪಲ್ಲು 2,000 ರೂಪಾಯಿಗೆ ಮಾರಾಟ ಆಗ್ತಿತ್ತು ಕೊಪ್ಪದಲ್ಲಿ. ನಾವು 1,650ಕ್ಕೆ ಕೊಟ್ವು. ಅವಾಗ ಅವ್ರಿಗೆ 350 ರೂಪಾಯಿ ಕಡಿಮೆಗೆ ಸಿಗ್ತಾಯಿತ್ತು. ಇವಾಗ ಅಚ್ಚುಪ್ಪು ಅಂತ ಹೇಳ್ತಾರೆ, ಅದ್ರದ್ದು ಅದು ಮೀನಿಂಗ್ ಅದು ಮೇಲೆ, ಯಾಕೆಂದರೆ ನಾನು ಸಾವಯವ ಬೆಳೆಗಾರ ಆಗಿರೋದ್ರಿಂದ ಅದು ಗೊತ್ತಿಲ್ಲ. ಅದು 1,100 ರೂಪಾಯಿಗೆ ಮಾರಾಟ ಮಾಡ್ತಿದ್ರು. ಆದರೂ 106 ರೂಪಾಯಿ ಲಾಭ ಇಟ್ಕೊಂಡ್ಬಿಟ್ಟಿದ್ರು ಒಂದೇ ಒಂದು ಮೂಟೆಗೆ, ಒಂದು ಚೀಲಕ್ಕೆ. ನಾನು 106 ರೂಪಾಯಿ ಇಟ್ಟಿದ್ದಾರಲ್ಲ, ಅದಕ್ಕಲ್ವೇ ರೈತರು ಪಾಪ ಮೊದಲೇ ಕಷ್ಟಲ್ಲ ಅವ್ರು ಏನ್ಬಿಟ್ಟು ಅದನ್ನು ಡಿಸ್ಕೌಂಟ್ ಮಾಡಿ ನಾವು ಪುಟ್ಟಸಮಣ್ಣ ಅವರು ನಮ್ಮ ಕಮಿಟಿನಲ್ಲಿ ನಾವೇನೇ ಮಾಡಿದ್ರು ಕಮಿಟಿನಲ್ಲಿ ಮಾತಾಡೇ ಮಾಡ್ತಾ ಇದ್ದದ್ದು. ಹಂಗಾಗಿ ಕೇವಲ ಅವ್ರಿಗೆ 1,000 ರೂಪಾಯಿಗೆ ಅವ್ರಿಗೆ ಒಂದು ಬ್ಯಾಗ್ ಕೊಡುವ ಹಾಗೆ ವ್ಯವಸ್ಥೆ ಮಾಡಿದ್ವು. ಅದೇ ಥರ ಇವಾಗ ಬೇವಿನ ಹಿಂಡಿನೂ ಕೂಡ 1,250 ರೂಪಾಯಿಗೆ ಮಾರಾಟ ಆಗ್ತಾಯಿತ್ತು. ಆವಾಗಲೇ ಅಂದರೆ 4-5 ವರ್ಷದಿಂದನೇ 1,200 ರೂಪಾಯಿಗೆ ಮಾರ್ತಿದ್ದದ್ದು ಬೇವಿನ ಹಿಂಡಿನ ನಾವು ಇವಾಗ 1,150ಕ್ಕೆ ಮಾರ್ತಾಯಿದ್ದೀವಿ. ಅಂದರೆ ಎಲ್ಲದರಲ್ಲೂ ನಾವು ಸ್ವಲ್ಪ ಪ್ರಾಮಾಣಿಕತೆ ಮತ್ತು ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕೂಡ ನಾವು ಮೇಂಟೈನ್ ಮಾಡ್ಕೊಂಬಂದಿದ್ದೀವಿ ಸರ್. ಯಾಕೆಂದರೆ ನಾವು ಯಾವುದೇ ಒಂದು ಪದಾರ್ಥ ತಗೋಬೇಕಾದ್ರೂ ಕೂಡ ಅವ್ರಿಗೆ ಮೊದಲೇ ಹೇಳಿರ್ತೀವಿ, ಇದರಲ್ಲಿ ಒಂದೇ ಒಂದು 0.1% ಅಷ್ಟು ಲೋಪ ಬಂತು ಅಂದರೆ ನಾವೇನೇ ಕೂಡ ನಿಮ್ಮ ವಿರುದ್ಧವಾಗಿ ನಾವು ಹೋರಾಡಬೇಕಾಯ್ತದೆ. ಇದರಲ್ಲಿ
100% ಶುದ್ಧ ಅನ್ನುವಂಗಿದ್ರೆ ಮಾತ್ರ ನಮ್ಮ ಹತ್ರ ತಂದು ಕೊಡಿ. ಅಂದರೆ ನಿಮಗೆ ಯಾರು ಈ ಉತ್ಪನ್ನಗಳನ್ನು ಸರಬರಾಜು ಮಾಡ್ತಾರೋ ಕಂಪ್ನಿಗೆ ಅವ್ರ ಹತ್ರ ನೀವು ಮಾತಾಡ್ತೀರಿ? ಹೌದು ಸರ್, ಹೌದು. ಹಾಂ. ಈಗ ಪುಟ್ಟಸ್ವಾಮಣ್ಣವ್ರು ಹೇಳಿದ್ರಿ ಆರಂಭದಲ್ಲಿ ಎಲ್ಲ ಥರ ಜಾಸ್ತಿಗೆ ಮಾರ್ಕತಾರೆ ಅಂತ. ಈಗ ನಿಮ್ಮ ಕಂಪ್ನಿಯಿಂದ ನೀವು ಏನು ಕಮ್ಮಿ ಕೊಟ್ರಲ್ಲ ಉತ್ಪನ್ನಗಳನ್ನು, ಅವಾಗ ರೈತರು ಅದನ್ನು ಇಷ್ಟಪಟ್ರ, ನಿಮ್ಮನ್ನು ಬೆಂಬಲಿಸಿದ್ರ, ಅಥವಾ ಇವನಿಗೆಲ್ಲೆಲ್ಲ ದುಡ್ಡು ಬರ್ತದೆ ಅದನ್ನು ಖಾಲಿ ಮಾಡ್ಕೊಳ್ಳೋಕ್ಕೆ ಕಡಿಮೆ ಕೊಡ್ತಾವನೆ, ಆಮೇಲೆ ಇವನು ಜಾಸ್ತಿಗೆ ಮಾರ್ತಾನೆ ಅಂತ ಏನಾದ್ರು ಹಿಂದ್ಗಡೆ ಆಡ್ಕೊಂಡ್ರ? ಅದು ಅವ್ರು ಹಿಂದ್ಗಡೆ ಮಾತಾಡ್ಕೊಂಡಿರೋದು ಇದ್ರುಗಳ ಮಾತಾಡಿಲ್ಲ ಸರ್. ಹಿಂದ್ಗಡೆ ಏನೇನು ನಡೆದಿದೆ ಅದು ನಮಗೆ ಗೊತ್ತಿಲ್ಲ. ಆಯಿತು. ಮುಂದ್ಗಡೆ ಏನು ಮಾತಾಡಿಲ್ಲ ಅವರು. ನಮ್ಮ ಕಂಪ್ನಿಗೆ ಬಂದು ಸಹಾಯ ಕೊಡ್ತಿದ್ರು, ಎಲ್ಲರೂ ಬಂದು ಸಹಕಾರ ಮಾಡಿಕೊಟ್ಟು ಪ್ರತಿಯೊಂದು ಸಾಮಾನು ತೊಗೊಂಡು ಹೋಗ್ತಿದ್ರು ಸರ್. ಅಂದರೆ ನೀವು ಕಡಿಮೆ ದರಕ್ಕೆ ಕೊಟ್ಟಾಗ ಬೇರೆಯವರು ಹೆಚ್ಚಿನ ದರಕ್ಕೆ ಮಾರ್ತಾ ಇದ್ರಲ್ಲ, ಅವರೇನು ಕಾಂಪಿಟೇಷನ್ ಮಾಡಲಿಲ್ವಾ ನಿಮ್ಮ ಜೊತೆ? ಏನಾದರೂ ಇದಕ್ಕೆ ಬರಲಿಲ್ವಾ, ವಾಗ್ವಾದ ಮಾಡಲಿಲ್ವಾ? ಹೇಗೆ ಕೇಳಿದ್ರು, ಯಾಕೆ ನೀವು ಇಷ್ಟೊಂದು ಕಡಿಮೆ ಕೊಡ್ತಾ ಇದ್ದೀರಲ್ಲ ಅಂತಂದ್ರು. ನಾವು ರೈತರ ಸಲುವಾಗಿ ಕಟ್ಟಿರೋ ಕಂಪನಿ ಇದು, ರೈತರದ್ದು ಇದು ಕಂಪನಿ, ನಮ್ದಲ್ಲ. ಅದಕ್ಕೆ ಸಲುವಾಗಿ ನಾವು ನಮಗೂ ಒಂದು 10% ಇಟ್ಕೊಂಡೇ ಕೊಡ್ತಾ ಇದ್ದೀವಿ ಅವ್ರಿಗೆ. ನೀವು ಅಷ್ಟು ಇಟ್ಕೊಳ್ಳಿ, ನೀವು 100 ರೂಪಾಯಿ ಇಟ್ಕೊಂಡು ಕೊಟ್ಟರೆ ಹೆಂಗೆ ಮಾಡೋದು ಅಂತ ಅವ್ರಿಗೆ ವಾಪಸ್ಸು ಉತ್ತರನೂ ಕೊಟ್ಟಿದ್ದೀವಿ ಸರ್. ಆಯಿತು. ಈ ತರಹ ನೀವು ಕಡಿಮೆ ದರಕ್ಕೆ ಕೊಡೋಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಬಿಸ್ನೆಸ್ ಏನಾದ್ರು ಜಾಸ್ತಿ ಆಯಿತಾ? ಹೆಚ್ಚು ಜನ ನಿಮ್ಮಲ್ಲಿ ಬರೋಕ್ಕೆ ಶುರು ಮಾಡಿದ್ರ? ಮೊದಲು 2 ವರ್ಷ ನಡೀತೀವಿ ಸರ್. ಆಮೇಲೆ ಅದು ಏನು ತಿಳ್ಕೊಂಡ್ರು ಅದು ಏನು ಕತ್ತೀವಿ ಅದು ಗೊತ್ತಿಲ್ಲ ಸರ್. ಸ್ವಲ್ಪ ಡೌನ್ ಆಗಿದೆ ಈಗ. ಹೌದಾ? ಡೌನ್ ಆದಮೇಲೆ ಕಂಪ್ನಿ ಲಾಸ್ ಆಗಿ ನಡೀತಾ ಇರೋದು ಈಗ. ಓಹೋ, ಹೇಳಿ ತಾವು. ಸರ್, ಅದು ಸಾಮಾನ್ಯವಾಗಿ ಇವಾಗ ವ್ಯವಸಾಯ ಟೈಮು ಅಂದರೆ ಮುಂಗಾರು, ಪೂರ್ವ ಮುಂಗಾರು ಸಮಯದಲ್ಲಿ ಅಂಗಡಿ ಚೆನ್ನಾಗೇ ನಡೀತದೆ ಸರ್. ಈ ಬೇಸಿಗೆ ಬಂತು ಅಂದರೆ ಜನವರಿಯಿಂದ ಜೂನ್ಗಿಂತ ನಮಗೆ ಕುಡಿಯೋಕ್ಕೆ ನೀರಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆ ಸಂದರ್ಭದಲ್ಲಿ ಅಂಗಡಿ ನಡೆಯಲ್ಲ ಸರ್, ಬಿಸ್ನೆಸ್ ಆಗಲ್ಲ. ಅವಾಗ ಆಗಲ್ಲ. ಆವಾಗ ಕೈಯಿಂದೇನೇ ಕಟ್ತೀವಿ. ಅಂದರೆ ನಮ್ಮ ಆ ಬಾಡಿಗೆ, ಅವ್ರದ್ದು ಗೌರವಧನ, ಮತ್ತು ಆಡಿಟ್ ಫೀಸು, ಮತ್ತು ಕಂಪ್ಯೂಟ್ರ್ ಮಸಿ, ಕರೆಂಟ್ ಚಾರ್ಜು, ಇವೆಲ್ಲನೂ ಕೂಡ ನಾವು ಕೈಯಿಂದನೇ ಕಟ್ತೀವಿ ಅಲ್ಲ, ಅದು ಲಾಸ್ ಬರ್ತಾ ಇರೋದು. ಯಾಕೆಂದರೆ ಸಾಮಾನ್ಯವಾಗಿ ನಾವು ಜೂನಿಂದ ಡಿಸೆಂಬರ್ವರೆಗೂ ಕೂಡ ಪರವಾಗಿಲ್ಲ, ಚೆನ್ನಾಗಿ ನಡೆಯುತ್ತೆ. ಇನ್ನು ಜನವರಿಯಿಂದ ಜೂನ್ ಜುಲೈಗಿಂತೂ ಕೂಡ ಲಾಸಲ್ಲಿರುತ್ತೆ. ವರ್ಷದ ಅನುಭವ ಅದು. ಈಗ ನಿಮ್ಮ ಕಂಪನಿ ಅಂದ್ರಲ್ಲ, ಇದಕ್ಕೊಂದು ಕಚೇರಿ ಇಟ್ಕೊಂಡಿದ್ದೀರಾ? ಹೌದು. ಎಲ್ಲಿದೆ ಆಫೀಸು? ಸರ್, ನಮ್ಮ ಕೊಪ್ಪ ಬಳ್ಳೆಕೆರೆ ಕ್ರಾಸ್ ಅಂದರೆ ಸ್ವಲ್ಪ ಮುಂದಕ್ಕೆ ಬರಬೇಕು. ಬಳ್ಳೆಕೆರೆ ಅದು ಕ್ರಾಸಲ್ಲಿ, ಅಲ್ಲಿ ಸ್ವಲ್ಪ ಫೀಲ್ಡ್ ಇದೆ, ಅಲ್ಲಿ ಮಾಡಿದ್ದೀವಿ. ಫೀಲ್ಡಲ್ಲಿ ನೀವೇ ಕಟ್ಕೊಂಡಿದ್ದೀವಿ? ಇಲ್ಲ, ಬಾಡಿಗೆ ತಗೊಂಡಿದ್ದೀವಿ. ಅವ್ರಿಗೆ 11,500 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದೀವಿ. ಅಂಗಡಿ ನಿಮ್ಮದು? ಅಂಗಡಿ 4 ಮಳಿಗೆ ತಗೊಂಡಿದ್ದೀವಿ. 4 ಮಳಿಗೆ ತಗೊಂಡಿದ್ದೀವಿ. ಅದರಲ್ಲಿ ಒಂದು ಕಚೇರಿ ಮಾಡ್ಕೊಂಡು 3 ಇದರಲ್ಲೂ ಕೂಡ ಪದಾರ್ಥಗಳಿಟ್ಟಿದ್ದೀವಿ. ಏನೇನು ಮಾರ್ತೀರಿ? ಸರ್, ಇವಾಗ ರಾಸಾಯನಿಕ ಗೊಬ್ಬರಗಳು, ಬೇವಿನ ಹಿಂಡಿ, ಮತ್ತು ಟಾರ್ಪಲ್ಗಳು, ಸ್ಪ್ರೇಯರ್ಗಳು, ಆಮೇಲೆ ರೇಷ್ಮೆಗೆ ಸಂಬಂಧಪಟ್ಟವು ಎ ಪೌಡ್ರು, ಬಿ ಪೌಡ್ರು, ಬ್ಲೀಚಿಂಗ್ ಪೌಡ್ರು, ಸ್ಯಾನಿಟಿಕ್ಕು, ಇವನು ಕೂಡ ಇಟ್ಟಿದ್ದೀವಿ. ಆಮೇಲೆ ಪ್ಯಾರಾಪಿನ್ ಪೇಪರು, ಅದಕ್ಕೆ ಬಳಸುವಂಥ ಪೇಪರ್ಗಳು ಇಟ್ಟಿದ್ದೀವಿ. ಅಲ್ಲದೇನೆ ಪಶು ಆಹಾರಗಳಿಟ್ಟಿದ್ದೀವಿ. ಜೊತೆಗೆ ಇನ್ನು ರೇಷ್ಮೆಗೆ ಸಂಬಂಧಪಟ್ಟು ಅಂಥವು ಇನ್ನೂ ಕೆಲವು ಇವು ಪರಿಕರಗಳು ಎಲ್ಲನೂ ಇಟ್ಟಿದ್ದೀವಿ ಸರ್. ಯಾರ್ಯಾರು ಕೆಲಸ ಮಾಡೋಕೆ ಇಟ್ಕೊಂಡಿದ್ದೀರಿ? CEO ಇದ್ದಾರಾ? ಒಬ್ಬರು CEO ಅವರೇ ಸರ್. CEO ಇದ್ದಾರೆ. ಎಲ್ಲಿಯವರವರು? ನಮ್ಮೂರಿನವರೇ ಇವಾಗ ತಗೊಂಡಿರೋದು. ಮೊದಲು ಇಲ್ಲಿ ಮಂಡ್ಯದ ಹತ್ರ ಗಾಣದಾಳ್ನವ್ರು ಇದ್ದರು. ಅವರು ಮದುವೆ ಆದ ಕಾರಣ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ರು. ಸರಿ. ಈಗ ನಮ್ಮೂರದೇ ಒಂದು ಹುಡುಗಿ ಇತ್ತು, ಅವ್ರನ್ನೇ ತಗೊಂಡೆ, ಸಿಂಧು ಅಂತ. CEO ಒಬ್ಬರೇನಾ? ಒಬ್ಬರೇ ಇರೋದು. ಇನ್ಯಾರು ಇಲ್ವಾ? ಇಲ್ಲ ಸರ್. ಕಂಪ್ಯೂಟರ್ ಆಪರೇಟ್ರು, ಯಾರು ಇಲ್ಲ, ಅಕೌಂಟೆಂಟು, ಅವ್ರಿಗೆ ಕೆಲಸ ಮಾಡೋಕ್ಕೊಬ್ರು ಸಹಾಯಕರು ಯಾರು ಇಲ್ಲ? ಯಾರು ಇಲ್ಲ ಸರ್. ಓ, ಮತ್ತೆ ಈಗ ಒಬ್ಬರೇ ಹೆಂಗೆ ನೋಡ್ಕೊಂತಾರೆ ಎಲ್ಲ ಕೆಲಸ? ಒಬ್ಬರೇ ನೋಡ್ಕೊತವ್ರೆ ಸರ್. ಇದಕ್ಕೆ ಸಂಬಳ ಕೊಡೋಕೆ ಸಾಗ್ತಾ ಇಲ್ಲ ಸರ್, ಅದಕ್ಕೆ ಸಲುವಾಗಿ ಒಬ್ಬರನ್ನೇ ಇಟ್ಟಿದ್ದೀವಿ. ಈಗ ನೀವು ಸಹಾಯ ಮಾಡ್ತೀರಾ ಅವ್ರಿಗೆ? ನಾವು ಹೋದಾಗ ನಾವು ದಿವಸ ಯಾರು ಒಂದಿಬ್ರು ಹೋಗ್ತಾ ಇರ್ತೀವಿ ಅಲ್ಲಿ, ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ ಅಲ್ಲಿ ಸರ್. ಹೌದಾ? ಈಗ ಅಂಗಡಿನೂ ನೋಡ್ಕೋ, ಶೇರ್ ದನನೂ ಸಂಗ್ರಹ ಮಾಡು, ಎಲ್ಲ ಕೆಲಸನೂ ಮಾಡು ಅಂದ್ರೆ CEO ಒಬ್ಬರೇ ಎಲ್ಲಿ ಮಾಡೋಕ್ಕಾಯ್ತದೆ? ಅವರು CEO ಶೇರ್ ದನಕ್ಕೆ ಸಹಾಯ ಮಾಡೋಕ್ಕೆ ಬರಲ್ಲ ಅವರು. ಹೌದು, ಅದಕ್ಕೇನೂ ಇದಿಲ್ಲ ಅವರು. ನೀವು ಹೋಗಿ ಶೇರ್ ದನ ಸಂಗ್ರಹ ಮಾಡ್ತೀರಿ, CEO ಅಂಗಡಿ ನೋಡ್ಕೋಬೇಕು. ಸಂಬಳ ಎಷ್ಟು ಕೊಡ್ತೀರಿ ಅವ್ರಿಗೆ? 12,000 ಸರ್. ಬರ್ತಾವ್ರೆ, ಮಾಡ್ತಾ ಇದ್ದಾರೆ. ಬೆಳಗ್ಗೆ 9ರಿಂದ ಸಾಯಂಕಾಲ 5 ಗಂಟೆಗಿಂಟ, ಶನಿವಾರ ರಜಾ. ಓಕೆ. 4.5 ವರ್ಷ ಆಯ್ತಾ ನಿಮ್ಮ ಕಂಪ್ನಿ ಶುರು? ಹೌದು ಸರ್, ಹೌದು. ಓಕೆ. ಈಗ ಮೊದಲನೇ ವರ್ಷ ನೀವು ಕಂಪ್ನಿ ಶುರು ಮಾಡಿದಾಗ ಎಷ್ಟು ಬಿಸ್ನೆಸ್ ಮಾಡಿದ್ರಿ? ಸರ್, ಮೊದಲನೇ ವರ್ಷ ಪೂರ್ತಿ ಶೇರ್ ಮಾಡಿಸೋದೇ ಆಗೋಯ್ತು ಸರ್.
ಆಯ್ತು. 2ನೇ ವರ್ಷದ ಪ್ರಾರಂಭದಿಂದ ಸಣ್ಣ ಪುಟ್ಟ ಪದಾರ್ಥಗಳ ತಂದು ಇಟ್ವು. ಅಂದರೆ ನಮಗೆ ಟಾರ್ಪಲ್ ಮೇಲೆ ತುಂಬ ಇದಿತ್ತು. ಕೃಷಿ ಇಲಾಖೆಯಲ್ಲಿ ಯಾವಾಗೋ ಒಂದು ಟೈಮಲ್ಲಿ ಬರೋದು, ಆ ಬಂದ ಸಮಯನೇ ಕಾಯ್ಕೊಂಡಿದ್ದು ಅರ್ಜಿ ಹಾಕಿ ಅರ್ಜಿನಲ್ಲಿ ಪಾಸ್ ಆದರೆ ಮಾತ್ರ ಕೊಡ್ತಾಯಿದ್ರು. ನಾವು ಹಂಗೆ ಮಾಡಬಾರ್ದು. ಒಂದು ವರ್ಷ ಎಲ್ಲ ಬೆಳೆದಿರೋ ರೈತ ಒಂದೇ ಒಂದು ಗಳಿಗೆ ಮಳೆ ಬಂದಾಗ ಅವನು ಬೆಳೆ ಹಾಳು ಮಾಡ್ಕೊಬಿಡ್ತಾನಲ್ಲ, ಮೊದಲು ಅದು ತರಿಸ್ಬೇಕು ಅನ್ನೋದೊಂದು ಉದ್ದೇಶ ಇತ್ತು. ಛಲ. ಅದಕ್ಕೋಸ್ಕರ ಮೊದಲು ಟಾರ್ಪಲ್ ತರಿಸಿದ್ವು. ಅದ್ರ ಜೊತೆಯಲ್ಲಿ ಸ್ಪ್ರೇಯರ್ಗಳು, ಅದಕ್ಕೆ ಒಂದಕ್ಕೊಂದಂಗೆ ಎಲ್ಲ ಇನ್ಕ್ಲೂಡ್ ಆದಂಗೆ ಎಲ್ಲವನ್ನ ಹಂತವಾಗಿ ತರ್ತಾ ಮೊದಲನೇ ವರ್ಷದ ಬಿಸ್ನೆಸ್ ಎಷ್ಟು ನಿಮ್ಮದು? ಸರ್ ಮೊದಲನೇ ವರ್ಷದ್ದು ತುಂಬ ಕಡಿಮೆ ಇದೆ ಸರ್. ಹೇಳಿ ಅಂದಾಜು. 30,000 ಇರ್ಬೇಕಷ್ಟೇ ಸರ್. 30,000 ಲಾಭ. ಸರಿ, ಎಷ್ಟು ಬಿಸ್ನೆಸ್ ಮಾಡಿದ್ರಿ? ಎಷ್ಟು ಲಕ್ಷ ಬಿಸ್ನೆಸ್ ಮಾಡಿದ್ರಿ? ನಾವು ಸರ್ ಸುಮಾರು 1.5 ಲಕ್ಷನೇ ಬಿಸ್ನೆಸ್ ಮಾಡಿರ್ಬೋದು, ಆದರೆ ಬಂದಿರೋ ಲಾಭಾಂಶ ಕಡಿಮೆ ಇದೆ. ಅಲ್ಲ, 1.5 ಲಕ್ಷ ಬಿಸ್ನೆಸ್ ಮಾಡಿ 30,000 ಲಾಭ ಅಂದರೆ ಒಳ್ಳೆ ಲಾಭನೇ ಅಲ್ರಿ, ಅಲ್ವಾ? ಅಲ್ಲ, ಒಂದು ತಿಂಗಳಿಗೆ ಅದು ಒಂದು ತಿಂಗಳಿಗೆ ಅಷ್ಟೇ 1.5 ಲಕ್ಷ ಬಿಸ್ನೆಸ್ಸು. ವರ್ಷದ ಲಾಭ 30,000 ಅಷ್ಟು ಸರ್. ಓಕೆ, ಆಯಿತು. ಆಮೇಲೆ 2ನೇ ವರ್ಷ ಎಷ್ಟು ಬಿಸ್ನೆಸ್ ಇಂಪ್ರೂವ್ ಆಯಿತು? ಆಮೇಲೆ ಅದು ಒಂದು ತಿಂಗಳು ಕೂಡ 1 ಲಕ್ಷ ಆ ರೀತಿ 2.5 ಲಕ್ಷಕ್ಕಿಂತ ಹೋಯ್ತು ಸರ್ ಕೊನೆಯಲ್ಲಿ, ತಿಂಗಳಿಗೆ. ಹಾಗಾಗಿ ಕೊನೆಯಲ್ಲಿ ಲಾಭ ಕಡಿಮೆ ಆಗ್ಬಿಡ್ತು. ಕಡಿಮೆ ದರ ಕೊಡ್ತಾ ಇದ್ವಲ್ಲ, ಹಾಗಾಗಿ ಲಾಭ ಕಡಿಮೆ ಆಗ್ತದೆ ಸರ್. ಈಗ ನಿಮ್ಮ ಸದಸ್ಯರೆಲ್ಲ ಬಂದು ನಿಮ್ಮಲ್ಲೇ ತಗೊಳ್ಳೋರ, ಅಥವಾ ಕಡಿಮೆ ನೀವು ಕೊಟ್ಟಿದ್ದು ಮಾತ್ರ ನಿಮ್ಮ ಹತ್ರ ತಗೊಂಡು ಉಳಿದಿದ್ದು ಬೇರೆಯವ್ರ ಹತ್ರ ತಗೊಳ್ಳೋರ? ಈ ಕೆಲವು ಜನ ಇಲ್ಲಿ ನಮ್ಮ ಸದಸ್ಯರುಗಳೇ ಸೇರಿದಾರೆ ಬರ್ತಾ ಇಲ್ಲ ಸರ್. ಇಲ್ಲಿ ದೂರ ನಮ್ಮೂರಲ್ಲೇ ಸೊಸೈಟಿ ಇದೆ, ಅಲ್ಲೇ ತಗೋತೀವಿ, ಇಲ್ಲಿಂದ ಬಾಡಿಗೆ ಹಾಕಿ ಕೊಡುವ ಆಟೋಗೆ ಅನ್ನೋ ಜನಗಳು ಜಾಸ್ತಿ ಆಗ್ಬಿಟ್ಟವ್ರು. ಈಗ ಪ್ರತಿಯೊಂದರಲ್ಲೂ ಸೊಸೈಟಿಗಳಾಗ್ಬಿಟ್ಟಿದೆ ಈಗ. ಮತ್ತು ಅವ್ರಿಗೆ ಹೇಳ್ಬೇಕಲ್ವೇ ನೀವು? ಶೇರ್ ಹಾಕಿರೋದು ನೀವೇ, ಕಂಪ್ನಿ ಆದಾಯ ಮಾಡಿದ್ರೆ ಡಿವಿಡೆಂಟ್ ರೂಪದಲ್ಲಿ ನಿಮಗೆ ದುಡ್ಡು ಬರ್ತದೆ ಅಂತೆಲ್ಲ ಹೇಳಿ ಮನ ಒಲಿಸ್ಬೇಕು. ಒಲಿಸ್ತಾ ಇದೀವಿ ಸರ್. ಆದರೂ ಕೆಲವರು ಓಕೆ ಅಂದ್ಕೊಂಡು ಬರ್ತಾರೆ. ಇನ್ನು ಕೆಲವರು ಬಿಡಪ್ಪ ನಮ್ಮೂರಲ್ಲೇ ಸಿಗ್ತದೆ, ಅಲ್ಲಿಂದ 150 ರೂಪಾಯಿ ಬಾಡಿಗೆ ಕೊಡ್ಬೇಕು ಆಟೋಗೆ, ನಿಮಗೂ ಲಾಭ ಸಿಗಲ್ಲ ನಮಗೂ ಲಾಭ ಸಿಗಲ್ಲ, ಯಾಕೆ ನಾವು ನಮ್ಮೂರಲ್ಲಿ ತಗೋತೀವಿ. ಈಗ ನಿಮಗೆ ಮೂಲಧನ ಅಂತಿರೋದು ಶೇರ್ ಧನ ಮಾತ್ರನಾ ರಮೇಶ್ ಅವರೇ? ಹೌದು ಸರ್. ಶೇರಿಂದ ನೀವು ಸಂಗ್ರಹ ಮಾಡಿರೋ ದುಡ್ಡು ಅಷ್ಟೇ. ಶೇರು ಧನ 10 ಲಕ್ಷ, ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ಸ್, ಈಕ್ವಿಟಿ ಗ್ರಾಂಟ್ಸ್ ಅಂದ್ಬಿಟ್ಟು ಸರ್ಕಾರ 10 ಲಕ್ಷ ಕೊಡ್ತು. ಮತ್ತೆ ಕೊಟ್ಟಿದೆಯಲ್ಲ ಸರ್ಕಾರ? ಕೊಟ್ಟಿದೆ. ಏನು ಸಿಕ್ಕಿಲ್ಲ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಸರ್. ಅಷ್ಟೇ ಸಾಲದೇನ್ರಿ ಸರ್ಕಾರ ನೀವು ಹಾಕಿರೋ ಬಂಡವಾಳಕ್ಕೆ 10 ಲಕ್ಷ ಸರ್. ಇವಾಗ ಸ್ಟಾರ್ಟಿಂಗಲ್ಲಿ ಇವಾಗ ನಮ್ಮ ಕೆಸ್ತೂರಲ್ಲಿ ರಾಗಿ ರೈತ ಉತ್ಪಾದಕ ಕಂಪ್ನಿ ಅಂತ ಇದೆ, ಅಲ್ಲಿಗೆ ನಬಾರ್ಡಿಂದ ಈಗ್ಲೂ ಕೂಡ ಅವ್ರಿಗೆ 28,000 ರೂಪಾಯಿ ಗೌರವಧನ ಕೊಡ್ತಾ ಇದ್ದಾರೆ. ಅಲ್ಲ ಅಂದ್ರೆ ನಬಾರ್ಡ್ ಯೋಜನೆ ಅಡಿನಲ್ಲಿ ಸ್ಥಾಪನೆ ಆಗಿದ್ದು ಓಕೆ ಸಿಗತ್ತೆ. ಬಹುಶಃ ನಿಮ್ದು ಆ ಯೋಜನೆ ಅಡಿನಲ್ಲಿ ಸ್ಥಾಪನೆ ಆಗಿಲ್ಲ. ಇಲ್ಲ. ಆದ್ರೆ ಮ್ಯಾಚಿಂಗ್ ಗ್ರಾಂಟ್ ಸಿಕ್ಕಿದೆ ನಿಮ್ಗೆ. ಅಷ್ಟೇ ಸರ್. 10 ಲಕ್ಷ ರೂಪಾಯಿ ಸಿಕ್ಕಿದೆ. ಆಯ್ತು. ಮತ್ತೆ ಲೈಸೆನ್ಸ್ ಗಳನ್ನೆಲ್ಲ ತಾವು ಮಾಡಿಸ್ಕೊಂಡಿರ್ತೀವಿ? ಹೌದು ಮಾಡಿಸಿ. ಯಾವ್ಯಾವ್ದು ಲೈಸೆನ್ಸ್ ಮಾಡಿಸ್ಕೊಂಡಿದ್ದೀರಿ? ನಮ್ದು ರಾಸಾಯನಿಕ ಗೊಬ್ಬರದ ಲೈಸೆನ್ಸು ಇದೆ. ಆಮೇಲೆ ಕೀಟನಾಶಕದ್ದು ಮಾರಾಟದ ಲೈಸೆನ್ಸ್ ಇದೆ. ಆಯ್ತು. ಮತ್ತೆ FSSI ಇದು ಮಾಡಿದಿರಾ? ಸರ್ ಮಾಡಿದಿರಿ. ಹೌದು. ಆಮೇಲೆ APMC ಮಾರ್ಕೆಟಿಂಗ್ ಲೈಸೆನ್ಸ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಉತ್ಪನ್ನ ಮಾರಾಟ ಮಾಡ್ಬೇಕಲ್ಲ ಸರ್? ಕೊಟ್ಟಿಲ್ಲ. ಮಾಡಿಸ್ಕೋಬೇಕು ಅದನ್ನೂ ಅಲ್ವಾ? ಹೌದು, ಮಾಡಿಸ್ಕೋಬೇಕು. ಯಾಕೆಂದ್ರೆ ನೀವು ಕೂಡ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡಿ ಮಾರಾಟ ಮಾಡಿ ಆದಾಯ ಮಾಡ್ಕೋಬಹುದು. ಅದೊಂದು ಲೈಸೆನ್ಸ್ ಮಾಡಿಸ್ಕೋಬೇಕು. ಆಮೇಲೆ ಇನ್ಯಾವ ಲೈಸೆನ್ಸ್ ಅದೇ? ಬೀಜ ಮಾರ್ಬೋದು, ಗೊಬ್ಬರ ಮಾರ್ಬೋದು, ಆಮೇಲೆ ಬೇಕಾದಂತಹ ಪರಿಕರಗಳನ್ನು ಕೂಡ ತಾವು ಮಾರಾಟ ಮಾಡಬಹುದು ಅಲ್ವೇ? ಆಯ್ತು. ಈಗ 20 ಲಕ್ಷ ಬಂಡವಾಳ ಅಷ್ಟೇನೇನಾ ಅಥವಾ ಬೇರೆ ಎಲ್ಲರೂ ಸಾಲ ಮಾಡಿದ್ದೀರಾ? ಇಲ್ಲ ಸರ್. 20 ಲಕ್ಷದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಅದೇ ಈ ಬೇಸಿಗೆನಲ್ಲಿ ವ್ಯಾಪಾರ ನಡೀದೇ ಇರೋದ್ರಿಂದ 5 ಲಕ್ಷ ಮಾತ್ರ ಲಾಸಲ್ಲಿದೆ. ಅದನ್ನು ಏನಾದರೂ ಮಾಡಿ ತುಂಬಲಿಕ್ಕೆ ಈಗ ಇಬ್ಬರೂ ಕೂಡ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಅಲ್ಲ, ನೀವು ಲಾಭಕ್ಕೆ ತಂದುಬಿಟ್ಟು ಪುಟ್ಟಸ್ವಾಮಿಗಳಿಗೆ ಕೊಟ್ಟೋಗೋದಲ್ವೇ ಕಂಪ್ನಿಯ? ಲಾಸ್ ಮಾಡಿಬಿಟ್ಟು ಕೊಟ್ಟೋಗ್ಬಿಟ್ರೆ ಆಮೇಲೆ ಅವ್ರು ಇನ್ನೂ ಲಾಸ್ ಮಾಡಿಬಿಟ್ರೆ ನೀವು ಮುಂಚೆ ಯಾವುದೋ ಒಂದು ಕಂಪ್ನಿ ಉದಾಹರಣೆ ಹೇಳ್ತಿದ್ರಲ್ಲ, ಹಂಗೆ ಬಾಗಿಲು ಹಾಕೊಂಡು ಹೋಗ್ಬೇಕಾಗತ್ತಲ್ವೇ ಸರ್? ಇನ್ನೊಂದು ಪುಟ್ಟಸ್ವಾಮಣ್ಣವ್ರಿಗೆ ನನಗಿಂತ ತುಂಬ ಕಾಳಜಿ ಇತ್ತು. ನಾನು ಅದನ್ನು ಗಮನಿಸಿದೆ. ನನಗಿಂತ ಇವರೇ ಸೂಕ್ತ ಅಂತ ನನಗನ್ನಿಸ್ತು. ಹಂಗಾಗಿ ಅವರು ಬೇಡ, ಈ ಸ್ಥಾನ ಬೇಡ ಅಂತ ಅವರೇನೆ ವಾಲಂಟಿಯರಾಗೆ ಹೇಳಿದರು. ಆಯಿತು. ಈಗ 5 ಲಕ್ಷ ರೂಪಾಯಿ ಸಾಲ ಇದೆಯಲ್ಲ ಪುಟ್ಟಸ್ವಾಮಣ್ಣ ಅವರೇ, ಹೇಗೆ 5 ಲಕ್ಷ ರೂಪಾಯಿ ಸಾಲನ ತೀರಿಸಿ ಆದಾಯ ಮಾಡೋ ಯೋಜನೆ ಹಾಕೊಂಡಿದ್ದೀರಿ? ಈಗ ಹಾಕೊಂಡಿದ್ದೀವಿ ಸರ್. ಹೇಳಿ, ಏನೇನು ಮಾಡ್ತೀರಿ? ಈ ಸರ್ಕಾರಕ್ಕೆ ಇದೊಂದು ಟ್ರ್ಯಾಕ್ಟರ್ ಬಗ್ಗೆ ಇದು ಕೊಟ್ಟಿದ್ದೀವಿ.
ಅದೊಂದು ಕೊಟ್ಬಿಟ್ರೆ ನಮಗೆ ಹಾಂ, ಅದರಲ್ಲಿ ಹೆಂಗೋ ಮೇಂಟೈನ್ ಮಾಡ್ತೀವಿ ಸರ್. ಅಲ್ಲ ಒಂದು ಟ್ರ್ಯಾಕ್ಟರ್ ತಗೊಂಬಿಟ್ರೆ 5 ಲಕ್ಷ ಸಾಲ ತೀರ್ಬಿಡ್ತದ. ಮಾಡ್ಬೋದು ಸರ್, ಮಾಡ್ಬೋದಾ ಸರ್? ಹೆಂಗೆ ತಡ್ರಿ ಅವರೇ ಹೇಳಲಿ. ಹಾಂ, ಮಾಡ್ಬೋದು. ಯಾಕೆಂದರೆ ಈಗ ಒಂದು ಗಂಟೆಗೆ 1,000 ರೂಪಾಯಿ ನಮ್ಮೂರಲ್ಲಿ ಉಳುಮೆ ಮಾಡೋದು. ನಾವು 100 ರೂಪಾಯಿ ಕಡಿಮೆ ಓಡಿಸೋದು. ರೈತರಾಗ ಜಾಸ್ತಿ ಬರ್ತಾರೆ. ಅಲ್ಲ ಏನು ಟ್ರ್ಯಾಕ್ಟ್ರು ಅಂದ್ರೆ ಮಿಷಿನ್ ಅಪ್ಪ, ಅದೇನು ರಿಪೇರಿ ಬರೋದಿಲ್ವೇ? ಬರ್ತದೆ. ಮತ್ತೆ ಅದಕ್ಕೆ ಖರ್ಚು ಬರ್ತದೆ, ಡ್ರೈವರ್ ಸಂಬಳ ಕೊಡಬೇಕು, ಖರ್ಚಿದೆ ಅದರಲ್ಲೂ. ಮತ್ತೆ ಆದರೂ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಈಗ ಅದೇ ಮೆಡಿಸಿನ್ ಇನ್ನೂ ತಂದಿರಲ್ಲ ನಾವು. ಈಗ ಮೆಡಿಸಿನ್ ತಂದು ಅದು ಮೊದಲು 50 kg ಮೂಟೆ ಮಾರ್ತಿದ್ವಿ, ಈಗ 5 ರೂಪಾಯಿ ಸಿಗ್ತಿತ್ತು ಒಂದು ಮೂಟೆಗೆ. ಈಗ ಬರೀ ಸೊಪ್ಪದ ಪಟ್ಟಣಕ್ಕೆ 5 ರೂಪಾಯಿ ಸಿಗುತ್ತೆ. ಏನು ಪಟ್ನ? ಇದು ಮೆಡಿಸಿನ್ಗಳು, ಗದ್ದೆ ಹೊಡೆಯೋವು, ರೇಷ್ಮೆ ಹೊಡೆಯೋದು, ತೆಂಗಿನ ಮರ ಹೊಡೆಯೋದು, ಪ್ರತಿಯೊಂದು ವಸ್ತುನೂ ಮಾಡೋಣ ಅಂತ ಅದೊಂದು ಯೋಜನೆ ಹಾಕೊಂಡಿದ್ದೀವಿ. ಈಗ ಅದಕ್ಕೆ ಸಲುವಾಗಿ 5 ಲಕ್ಷ ರೂಪಾಯಿ ಮೀಸಲಿಟ್ಟಿದ್ದೀವಿ. ಈಗ ಇನ್ನು ಮುಂದಿನ ತಿಂಗಳೆಲ್ಲ ಅದು ರೆಡಿ ಮಾಡ್ತೀವಿ. ಅದರಲ್ಲಿ ಲಾಭ ಮಾಡಿ ಏನಾದ್ರು ಮಾಡಿ ಈ ಸಾಲ ತೀರಿಸಿ ಈ ಲಾಸ್ ಆಗಿರೋದನ್ನ ತುಂಬಿಸಿ ಆದಾಯ ಮಾಡಿಸ್ಬೇಕು ಅಂತ ಒಂದು ತೀರ್ಮಾನ ತಗೊಂಡು. ಸಾಲ ಯಾರ ಹತ್ರ ತಗೊಂಡಿದ್ದೀರಿ ಅದನ್ನಾದ್ರೂ ಹೇಳಿ. ಇಲ್ಲ ಸಾಲ ಇಲ್ಲ ಸರ್, ನಮ್ದು 20 ಲಕ್ಷ ತುಂಬಿಸಿ ಅದರಲ್ಲಿ ಲಾಸ್ ಆಗಿರೋದು ಅಷ್ಟೇ ಹೊರತು ಸಾಲ ಮಾಡಿಲ್ಲ. ಸಾಲ ಕೊಡೋಕೆ ಬ್ಯಾಂಕ್ಗಳು ಬಂದವೆ, ಆದ್ರೂ ಹೋಗಿಲ್ಲ ನಾವು. ಹೌದಾ? ಸ್ಟೇಟ್ ಬ್ಯಾಂಕ್ನವ್ರು ಕೊಡ್ತೀವಿ ಸಾಲ ಅಂತ ಹೇಳ್ತಾವ್ರೆ, ಆದ್ರೂ ಹೋಗಿಲ್ಲ ನಾವು ಅಲ್ಲಿಗೆ. ಹೌದಾ? ಆಯಿತು. ಈಗ ನಿಮ್ಮ ಉದ್ದೇಶ ಇರೋದು ಒಂದು ಟ್ರ್ಯಾಕ್ಟರ್ ತಗೊಂಡು ಅದನ್ನು ಬಾಡಿಗೆಗೆ ಬಿಡೋದು. ಇನ್ನೇನೇನು ಬಿಸ್ನೆಸ್ ಪ್ಲ್ಯಾನ್ ಇದೆ ಹೇಳಿ? ಇನ್ನೂ ಏನು ಮಾಡ್ಬೋದು ನೀವು? ಇನ್ನೂ ಬಿಸ್ನೆಸ್ ಜಾಸ್ತಿ ಮಾಡಿ ಮಾದರಿ ಆಗಬೇಕು ಅಂದರೆ ಇನ್ನೂ ಏನೇನು ಮಾಡ್ಬೋದು ನೀವು? ಒಂದು ಸೈಟ್ ಮಾಡಿ ಅದರಲ್ಲಿ ಮನೆ ಬಿಲ್ಡಿಂಗ್ ಮಾಡಿ ಅದರೊಳಗೆ ನಾವು ಬಿಲ್ಡಿಂಗಲ್ಲಿ ನಾವು ಇವೆಲ್ಲ ಪದಾರ್ಥ ಸೇಲ್ ಮಾಡಿದ್ರೆ, ಆಫೀಸ್ ಮಾಡ್ಕೊಂಡ್ರೆ ಬಿಲ್ಡಿಂಗನ್ನು ಬಾಡಿಗೆ ಉಳ್ಕೋಗುತ್ತೆ. ಅದು ಇನ್ನೂ ಖರ್ಚಿನ ಬಾಬತ್ತಲ್ವ ಪುಟ್ಟಸ್ವಾಮಣ್ಣವ್ರೆ? ಖರ್ಚಿನ ಬಾಬತ್ ಸರ್. ಈಗ ಸೈಟ್ ತಗೊಳಕ್ಕೆ ಏನು ಕಡಿಮೆ ಖರ್ಚಾಯ್ತದೆ, ಬಿಲ್ಡಿಂಗ್ ಕಟ್ಟಕ್ಕೆ ಕಡಿಮೆ ಖರ್ಚಾಯ್ತದೆ. ನಾವು ಯಾರ್ಯಾರನ್ನೂ ಹಿಡ್ದಿದ್ದೀವಿ ಸರ್. ಈಗ ಮುಚ್ಕೊಂಡೇನಲ್ಲಿ ರಾಜಕಾರಣಿಗಳು ಹಿಡ್ದಿದ್ದೀವಿ ಏನಾರು. ಹಂಗಾಗಿ ಬಿಲ್ಡಿಂಗ್ ಕಟ್ಕೊಡೋರು ಅವ್ರೆ. ಸೈಟ್ ಒಂದು ಆಗ್ಬಿಟ್ರಿ ಈಗ ನಮಗೆ ಬಿಲ್ಡಿಂಗ್ ಕಟ್ಕೊಳ್ಳೋರು ಶಾಸಕರವ್ರೆ. ಅಂದರೆ ಅವರ ನಿಧಿನಲ್ಲಿ ಕಟ್ಕೊಡ್ತೀವಿ ಅಂತ ಹೇಳಿದಾರ. 3 ಜನ ಶಾಸಕರು, ನೀವು ಸೈಟ್ ಇದು ಮಾಡ್ಕೊಳ್ರಪ್ಪ, ಬಿಲ್ಡಿಂಗ್ ನಾವು ಮಾಡ್ಕೊಡ್ತೀವಿ ಹೌದಾ ಅಂತ ಹೇಳವ್ರೆ. ಆಮೇಲೆ ನಾನೇ ಅಧ್ಯಕ್ಷರಾಗ್ತೀರಿ ಅಂದ್ರೆ ಏನು ಮಾಡ್ತೀರಿ ಪುಟ್ಟಸ್ವಾಮಿ? ಆಗಲಿ, ಸಂತೋಷವಾಗಿ ಬಿಟ್ಕೊಡ್ತೀವಿ ಸರ್. ಹೌದು ಸರ್, ನಮ್ಮದು ಕಂಪ್ನಿ ಬೆಳಿಬೇಕು, ಸಂತೋಷವಾಗಿ ಬಿಟ್ಕೊಡ್ತೀವಿ ಸರ್. ಹೌದಾ? ಹೌದು ಸರ್, ನಮ್ಮ ಇಬ್ಬರು ಉದ್ದೇಶನೂ ಒಂದೇ. ನಮಗೆ ಕಂಪ್ನಿ ಇಂಪಾರ್ಟೆಂಟೇ ಹೊರತು ಇಲ್ಲಿ ನಾನಲ್ಲ. ಅಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಕಟ್ಟದ ಮೇಲೆ ನೀವೇ ಛಲ ಇಟ್ಟು ಕಂಪ್ನಿನ ಬೆಳೆಸೋ ಪ್ರಯತ್ನ ಮಾಡ್ಬೇಕ್ರಪ್ಪ. ಅದಕ್ಕೇನೆ ಮಾಡ್ತೇವೆ ಸರ್. ಮಾಡ್ತಾ ಇದ್ದೀರಿ. ಅಂದರೆ ಈಗ ಸರ್ಕಾರಿ ಅನುದಾನವನ್ನು ಶಾಸಕರ ನಿಧಿಯಿಂದ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಅಂದರೆ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀರಿ, ಹಿಂಗೆಲ್ಲ ಕಷ್ಟಪಡ್ತಾ ಇದ್ದೀವಿ ನಾವು, ಏನಾದ್ರು ಮಾಡಿ ಸಹಾಯ ಮಾಡಿ ಅಂತ ಅಲ್ವೇ? ಅವ್ರಾಗಲೇ ಒಂದು FPOಗೆ ಬಿಲ್ಡಿಂಗ್ ಕಟ್ಕೊಟ್ಬಿಟ್ಟವ್ರೆ. ಹೌದಾ? ಯಾವ FPO ಕಟ್ಟಿದ್ದಾರೆ? ಬಸರಾಳಿ FPOಗೆ. ಹೌದಾ? ಕಟ್ಕೊಟ್ಟವ್ರೆ. ಇದು ನಮಗೂ ಗೊತ್ತಾಯಿತು. ಆಮೇಲೆ ನಮಗೂ ಮಾಡಿಕೊಡ್ತಾರೆ ಅನ್ನೋ ದೃಷ್ಟಿಲಿ ಹೋದ್ವಿ, ಒಪ್ಕೊಂಡ್ರು. ನೀವು ಸೈಟ್ ಒಂದು ಇದು ಮಾಡ್ಕೊಳ್ರಪ್ಪ, ನಾವು ಬಿಲ್ಡಿಂಗ್ ಕಟ್ಟಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ಓಹೋ, ಈಗ ಹಂಗಾರೆ ಸೈಟ್ನ ಇನ್ನೊಬ್ರು ಶಾಸಕರಿಗೆ ಕೇಳಿದ್ದೀರಾ? ಇನ್ನೂ ಕೇಳಿಲ್ಲ ಸರ್, ಇನ್ನೂ ಕೇಳಿಲ್ಲ. ಪಕ್ಕದಲ್ಲೇ ಸೈಟ್ ಆಗ್ಬೇಕು ನಮಗೆ, ಅದು ರೋಡ್ ಸೈಡ್ನಲ್ಲಿ ಆಗ್ಬೇಕು, ಕಾಸ್ಟ್ಲಿ ರೇಟು. ಹಂಗಾಗಿ ಯಾರನ್ನೂ ಕೇಳಿಲ್ಲ. ಕೇಳೋ ಮನಸ್ಸಿದೆ, ಆ ಕಡೆಯಿಂದ ಏನಾರು ಮಾಡಿಸ್ಬೋದಾ ಅನ್ನೋ ಒಂದು ಗೌರ್ಮೆಂಟ್ ಲ್ಯಾಂಡ್ಗಳಿವೆ. ಅಲ್ಲ, ಈಗ ನೀವು ಹಿಂಗೆ ಪ್ರಯತ್ನದಲ್ಲೇ ಇದ್ದರೆ ನಿಮ್ಮದು ಲಾಸ್ ಏನಿರೋದು ಅದೇನು ಹೆಚ್ಚಿನ ಲಾಸ್ ಆಗುತ್ತೆ, ಲಾಸ್ ಆಯ್ತದೆ. ಈಗ ಸದ್ಯಕ್ಕೆ ಏನಾದ್ರು ಬಿಸ್ನೆಸ್ ಪ್ಲಾನ್ ಇದ್ರೆ ಹೇಳಿ, ಇನ್ನೇನಾದ್ರು ಬಿಸ್ನೆಸ್ ಮಾಡ್ತೀರಾ? ಈಗ ರೇಷ್ಮೆದೆ ಏನಾದರೂ ರೇಷ್ಮೆ ಏನು ಅದಕ್ಕೆ ಬೇಕಾದಂತಹ ಸಾಧನ ಸಲಕರಣೆಗಳನ್ನೇ ಮಾರಾಟ ಮಾಡ್ತೀರಾ, ಅಥವಾ ಬೇರೆ ಬೇರೆದೇನಾದ್ರು ಮಾರೋ ಪ್ರಯತ್ನ ಮಾಡ್ತಿದ್ದೀರಾ? ಪೈಪ್ಗಳು ಮತ್ತೊಂದು ಮಗದೊಂದು ಆ ಥರದ್ದು ಕೇಳ್ತಾ ಇದ್ದೀನಿ. ಪೈಪ್ಗಳು ತರಬೇಕು ಅನ್ನೋ ಮನಸ್ಸಿದೆ ಸರ್. ಈಗ ನಮ್ಮ ಅಂಗಡಿ ಪಕ್ಕನೇ ಪೈಪ್ ಅಂಗಡಿ ಇದೆ. ಹಂಗಾಗಿ ಆ ಅಂಗಡಿ ಚೇಂಜ್ ಮಾಡಬೇಕು, ಬೇರೆ ಕಡೆ ಹೋಗ್ಬೇಕು, ಆಮ್ಯಾಕೆ ವೆಲ್ಲ ಮಾಡಬೇಕು ಅನ್ನೋ ಉದ್ದೇಶ ಐತಿ ಸರ್. ಹೌದಾ? ಅಲ್ಲ, ಅನಿಸುತ್ತಾ ಯಾವಾಗಲಾರು ಪುಟ್ಟಸ್ವಾಮಿಗಳೇ ಸುಮ್ಮನೆ ವ್ಯವಸಾಯ ಮಾಡ್ಕೊಂಡು ತೆಂಗು ಅಡಿಕೆ ನೋಡ್ಕೊಂಡು ನೀರು ಬಿಟ್ಕೊಂಡಿದ್ದಿದ್ರೆ ಸಾಕಾಗಿತ್ತು, ಯಾಕೆ ಎಲ್ಲ ಹಣೆ ಬರ ಅಂತ ಒಂದು ಸರಿ ಅನ್ಸೋದು ಬೇಜಾರಾದಾಗ. ಆದರೂ ತಲೆ ಕೆಡ್ಸ್ಕೊಂಡಿಲ್ಲ. ಇದನ್ನು ನೀರೊಳಗೆ ಮುಳುಕಿದ್ದೀವಿ, ಚಳಿಯಿಂದ ಆಗಲ್ಲ. ಈಗ ಮುಳುಗ್ಬಿಡೋದ, ಪೂರ್ತಿ ನೋಡೇ ಬಿಡೋದ ಇದನ್ನ ಅಂದ್ಬಿಟ್ಟು ಒಂದು ಪ್ರಯತ್ನದಲ್ಲಿ ಸರ್ ನಾವು. ಹೇಳಿ ರಮೇಶ್ ಅವರೇ, 4.5 ವರ್ಷ ನಡೆಸಿದಿರಿ, ಕಷ್ಟ ಸುಖ ಏನೇ ಆದ್ರೂ. ಹೌದು ಸರ್. ಅಲ್ವಾ? ಹೌದು. ಒಂದಷ್ಟು ನೆರವು ಸಿಕ್ಕಿದೆ, ನೆರವಿನ ನಿರೀಕ್ಷೆನಲ್ಲಿ ಇದ್ದೀರಿ. ಹೌದು ಸರ್. ಮುಂದಿನ ದಾರಿ ಅದೇ ಸರ್. ಇವಾಗ ನಮ್ಮದು ಪುಟ್ಟಸ್ವಾಮಣ್ಣವ್ರು ಹೇಳ್ದಾಗೆ ಮೊದಲು ಟ್ರ್ಯಾಕ್ಟ್ರು ಪಡ್ಕೊಳ್ಬೇಕು, ಮತ್ತು ಎರಡನೇದು ನಿವೇಶನ ಪಡ್ಕೊಂಡು ಅಲ್ಲಿ ಇವಾಗ ಆಗಲೇ ನಮಗೆ ಕಾವೇರಿ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ಗಳು ಸುಮಾರು 2 ಆಗಲೇ ಫೋನ್ ಮಾಡಿದರು, ಬನ್ನಿ ನಿಮಗೆ ಅತಿ ಕಡಿಮೆ ಬಡ್ಡಿನಲ್ಲಿ ಬಿಲ್ಡಿಂಗ್ ಕಟ್ಕೊಳ್ಳಿಕ್ಕೆ ನಾವು
ಇದು ಕೊಡ್ತೀವಿ, ಅಂದರೆ ಹಣ ಕೊಡ್ತೀವಿ ಅಂತ, ಸಾಲ ಕೊಡ್ತೀವಿ ಅಂತೇಳಿ. ಮತ್ತು ಈಗ ನಮಗೇನಾದರೂ ಒಂದು ನಿವೇಶನ ಆಯಿತು ಅಂದರೆ ನಾವು ಕಟ್ಟಿ ಕೊನೆಗೂ ನಮ್ಮ ಕಣ್ಣು ಮುಚ್ಚೋದ್ರೊಳಗಾಗಿ ನಾವು ಆ ಕಂಪ್ನಿಯ ಅಭಿವೃದ್ಧಿ ಆಗದ ಕಣ್ಣು ತುಂಬ ನೋಡಬೇಕು ಅನ್ನೋದೊಂದು ಆಸೆ ಸರ್. ಅಲ್ಲ, ಅಲ್ಲಿ ತನಕ ಹೋಗಬೇಡಿ. ಈಗ ನಿಮಗೆ ಅವ್ರು ಸಾಲ ಕೊಟ್ಟು ನೀವು ಬಿಲ್ಡಿಂಗ್ ಕಟ್ಟಿದ್ರು ಆ ಬಿಲ್ಡಿಂಗ್ ಇಟ್ಕೊಂಡು ಏನು ಬಿಸ್ನೆಸ್ ಮಾಡಬೇಕು ಅನ್ನೋ ಐಡಿಯಾನಾರು ನಿಮ್ಗೆ ಇರಬೇಕಲ್ಲ. ಬಿಲ್ಡಿಂಗ್ ಕಟ್ಟೋದು ದೊಡ್ಡ ವಿಚಾರ ಅಲ್ಲ. ಬಿಲ್ಡಿಂಗು ಆಸ್ತಿ ಹೌದು, ನಿಮ್ಮ ಬಾಡಿಗೆ ಉಳಿಯುತ್ತೆ. ಆದರೆ ಆ ಬಿಲ್ಡಿಂಗ್ ಇಟ್ಕೊಂಡು ಏನು ಮಾಡ್ತೀರಿ? ಈಗಾಗಲೇ ನಿಮ್ಮ ಹತ್ರ ಬಿಲ್ಡಿಂಗ್ ಇದೆಯಲ್ಲ, ಅದರಲ್ಲೇ ಏನಾದ್ರು ಮಾಡ್ಬೋದಲ್ಲ ಬಿಸ್ನೆಸ್ಸು. ಬಿಸ್ನೆಸ್ ಪ್ಲಾನ್ ಏನು ಅಂತ ಕೇಳ್ತಿದ್ದೀನಿ ನಾನು. ನಾವು ಬಿಲ್ಡಿಂಗು ಸ್ವಂತ ಆದಮೇಲೆ ನಾವು ಇವಾಗ ಮಾರೋದಕ್ಕಿಂತ ಇನ್ನೂ 5 ರೂಪಾಯಿ ಕಡಿಮೆ ಕೊಟ್ರು ನಮ್ಗೆ ಲಾಸ್ ಆಗಲ್ಲ ಸರ್. ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಅಲ್ಲ, ಕಡಿಮೆ ಕೊಡೋದೇ ಬಿಸ್ನೆಸ್ ಅಲ್ಲ. ಅಲ್ಲ ಸರ್, ಯಾಕೆಂದರೆ ಸಂಸ್ಥೆನೂ ನೀವು ಉಳಿಸ್ಕೋಬೇಕು. ಹೌದೌದು. ಸ್ಪರ್ಧೆ ಎಷ್ಟಿದೆ ಅಂತಂದರೆ ಆ ಸ್ಪರ್ಧೆ ಇರೋದಕ್ಕೆ 1 ರೂಪಾಯಿ ಕಡಿಮೆ ಕೊಟ್ಟರು ಸಾಕು ನೀವು. ಹೌದು. ಹಾಗಂತ ನೀವು ಲಾಸ್ ಮಾಡ್ಕೊಂಡೇ ಕೊಡಬೇಕು ಅಂತೇನಿಲ್ಲ. ಅಂದರೆ ನಿಮ್ಮ ಬಿಸ್ನೆಸ್ ಪ್ಲ್ಯಾನ್ನ ನೀವು ಕರೆಕ್ಟಾಗಿ ಹಾಕ್ಕೋಬೇಕು. ಅದನ್ನು ಹೇಳಿ ನಾನು ಹೇಳ್ತಿರೋದು. ಏನೇನು ಬಿಸ್ನೆಸ್ ಮಾಡ್ಬೋದು, ನಿಮ್ಮ ಭಾಗದಲ್ಲಿ ಏನು ಅವಕಾಶಗಳಿದೆ, ಯಾವ ಉತ್ಪನ್ನ ಖರೀದಿ ಮಾಡ್ಬೋದು, ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ಬೋದು, ಈ ಥರ ಯೋಜನೆಗಳೇನಾದ್ರು ಇದ್ರೆ ಹೇಳಿ. ಇದೆ ಸರ್. ಅದೇ ನಮ್ಮ ವಿಕಾಸದಿಂದ ನಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಅದೇ ಭತ್ತ, ರಾಗಿ ಎಲ್ಲನೂ ಕೊಂಡ್ಕೊಳ್ಳೋದು, ಅದನ್ನು ಪ್ಯಾಕೇಜ್ ಮಾಡಿ ಕೆಜಿಗೆ ಇಷ್ಟು ಅಂತ ಹೇಳ್ಬಿಟ್ಟು 1 kg 1 ರೂಪಾಯಿ ಸಿಗಲಿ ನಮಗೆ, ಅದನ್ನೆಲ್ಲ ಶೀಟ್ ಮಾಡಿ ಎಲ್ಲ ರಾಗಿ ಶೀಟ್ ಮಾಡಿ ಹೊರದೇಶಕ್ಕೆ ಕಳಿಸ್ಬಿಡ್ತಾವ್ರೆ ಸರ್. ಕೆಲವು FAದಲ್ಲಿ ಮಾಡ್ತಾ ಇದ್ದಾರಂತೆ. ಆ ರೀತಿ ನೀವು ಮಾಡಿ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಅದೊಂದು ಯೋಜನೆ ಹಾಕೊಂಡಿದ್ದೀವಿ ಸರ್. ಓಹೋ. ಅಂದ್ರೆ ಈಗ ನಿಮ್ಮ ಸದಸ್ಯರ ಹತ್ರ ನೀವು ಉತ್ಪನ್ನಗಳನ್ನು ಖರೀದಿ ಮಾಡಿ ಮಾರಬೇಕು, ಇದು FPOದ ಉದ್ದೇಶ. ಹೌದು ಸರ್. ಅವ್ರಿಗೆ ಬೇಕಾದಂತಹ ಪರಿಕರಗಳನ್ನು ಕೊಡೋದು ಅಷ್ಟೇ ಅಲ್ಲ, ಸದಸ್ಯ ರೈತರಿಂದ ನೀವು ತಗೊಂಡು ಅದನ್ನು ನೀವು ಮಾರಾಟ ಮಾಡಬೇಕು ಸರ್, ಅಲ್ವಾ? ಸುಮಾರು FPOಗಳು ಆದಾಯ ಮಾಡ್ತಾ ಇರೋದೇ ಇದರಲ್ಲಿ. ಹೌದು ಸರ್. ಅತ್ಯಂತ ಕಡಿಮೆ ಬೆಲೆಗೆ ಉತ್ಪನ್ನ ತಗೊಂಡು APMCಲಿ ಅದನ್ನು ಮಾರಾಟ ಮಾಡ್ತವೆ. ಕೊಬ್ಬರಿ, ಎಳ್ನೀರೇನು ಲಾಸ್ ಆಗುತ್ತೆ ಸರ್, ನಮ್ಮ ಕೈಲಿ ಅದು ಆಗೋದಿಲ್ಲ. ಕೊಬ್ಬರಿ ಮಾಡ್ಬೋದು ಅಲ್ವಾ? ಹೇಳಿ ರಮೇಶ್ ಅವರೇ, ಸಾವಯವ ಕೃಷಿಕರು ನೀವು, ಸಾವಯವ ಉತ್ಪನ್ನಗಳನ್ನು ಸಾವಯವ ಬ್ರ್ಯಾಂಡ್ ನಡಿನಲ್ಲಿ ಮಾರಾಟ ಮಾಡಿದ್ರೆ ಆದಾಯ ಆಗ್ಬೋದು ಅಂತ ಅನ್ಸಲ್ವಾ ತಮಗೆ? ಹೌದು ಸರ್, ಅನ್ನಿಸ್ತದೆ. ಆದರೆ ಇವಾಗ ಏನಾಗಿದೆ ಅಂತಂದರೆ ಪ್ರತಿಯೊಬ್ಬರೂ ಕೂಡ ರಸಾಯನದಕ್ಕೆ ಜೋತು ಬಿದ್ದು ಬಿಟ್ಟಿದ್ದಾರೆ ಎಲ್ಲ. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಬೆಲ್ಲ ಸಾವಯವದ್ದು ಅಷ್ಟು ಶೈನಿಂಗ್ ಇರಲ್ಲ, ಬಟ್ ಕೆಮಿಕಲ್ ಹಾಕಿ ಬೆಳೆದಿರುವಂಥ ಬೆಲ್ಲ ಬೆಳ್ಳಗಿರ್ತದೆ. ಎಲ್ಲರೂ ಬಿಳಿ ಬೆಲ್ಲನೇ ಕೊಂಡ್ಕೊಳ್ತಾರೆ. ಅದೇ ರೀತಿ ಈ ಅಕ್ಕಿನಲ್ಲೂ ಕೂಡ ಅಷ್ಟೇ. ಈಗ ಸಾವಯವದಲ್ಲಿ ಬೆಳೆದಿರೋದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಬಂದಿರ್ತದೆ, ಯಾಕೆಂದರೆ ಅದು ಇಳುವರಿ ಸ್ವಲ್ಪ ಕಡಿಮೆ ಬಂದಿರ್ತದೆ. ಹಂಗಾಗಿ ಇವನು ಸ್ವಲ್ಪ ರೇಟ್ ಜಾಸ್ತಿ ಮಾರಬೇಕು, ಯಾಕೆ ಅದಕ್ಕಿಂತ ಬೆಳಗಿರೋ ಅಕ್ಕಿನೇ ಕಡಿಮೆಗೆ ಸಿಗುತ್ತಲ್ಲ ಅಂದ್ಬಿಟ್ಟು ತಗೊಳ್ತಾರೆ. ಆ ರೀತಿಯಾಗಿ ಎಲ್ಲರೂ ಕೂಡ ಬೇರೆ ದೃಷ್ಟಿನಲ್ಲೇ ಯೋಚನೆ ಮಾಡೋದ್ರಿಂದ ಇದು ಒಂದು ನನಗೆ ತಿಳಿದ ಮಟ್ಟಿಗೆ ಹೋಬಳಿಗೆ ಇಬ್ಬಿಬ್ಬರು ಅದ್ರ ಬಗ್ಗೆ ಚಿಂತನೆ ಮಾಡೋರು ಸಿಗ್ಬೋದೇನೋ ಅಂತ ಅನ್ನಿಸ್ತದೆ ಸರ್. ಅಲ್ಲ, ನಿಮ್ಮ ರೈತರುಗಳಿಗೆ ತಾವು ಪ್ರೋತ್ಸಾಹ ಕೊಟ್ಟರೆ ಅವರು ಬೆಳಕೊಟ್ಟಿದ್ದು ನೀವು ಖರೀದಿ ಮಾಡಿ ಮಾರಾಟ ಮಾಡ್ಬೋದು. ಹೌದು ಅಲ್ವೇ? ಮೊದಲು ನಿಮ್ಮಿಂದಲೇ ತಾವು ಆರಂಭ ಮಾಡ್ಬೋದು. ಅಂದರೆ ನಿಮ್ಮ ನಿರ್ದೇಶಕರು, ಈಗ ನೀವಿಬ್ಬರೇ ಪರದಾಡ್ತಾ ಇದ್ದೀರಲ್ವಾ, ಬೇರೆ ನಿರ್ದೇಶಕರು ನಿಮಗೆ ಸಹಕಾರ ಕೊಡಲ್ವೇ, ಸಹಾಯ ಮಾಡಲ್ವೇ, ಅಥವಾ ನಿಮ್ಮ ಕಷ್ಟಕ್ಕೆ ಅವರು ಹೆಗಲು ಕೊಡಲ್ವೇ? ಹೇಗೆ ಬರ್ತಾರೆ ಸರ್? ಬರ್ತಾರೆ ಅವರು. ಕೆಲವು ಸಮಯ ಅವರು ಬರ್ತಾರೆ, ಆದರೆ ಎಲ್ಲ ಸಮಯದಲ್ಲೂ ಅವ್ರು ಬರಲ್ಲ. ಹೆಚ್ಚಿಗೆ ವ್ಯವಸಾಯಿಗರಲ್ವ ಸಹ, ವ್ಯವಸಾಯಿಗರಾಗಲಿ ಕೆಲವು ಟೈಮಲ್ಲಿ ಬರ್ತಾರೆ. ಏನು ಕೆಲಸ ಇಲ್ದಿದಾಗ ಫೋನ್ ಮಾಡಿದ ತಕ್ಷಣ ಅಯ್ಯ ಇವತ್ತು ಬರೋಕ್ಕಲ್ಲ, ನಾಳೆಗೆ ಬೇಕಾದ್ರೆ ಬರ್ತೀನಿ ಅಂತ ಹೇಳ್ತಾರೆ. ಆ ಟೈಮ್ಗೆ ಅವರು ಹೇಳೋ ಟೈಮ್ಗೆ ನಾವು ಇದನ್ನ ಹಾಕ್ಕೊಂಡು ಅವತ್ತೇ ಮಾತಾಡ್ತೀವಿ ಸರ್. ವಿಶ್ವೇಶ್ವರಯ್ಯನವ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಿ. ಹೌದು ಸರ್. ಆ ಕಾರಣಕ್ಕಾದರೂ ನೀವು ಸಾಧನೆ ಮಾಡಲೇಬೇಕು, ದುಡಿಬೇಕು, ಸಾಧನೆ ಮಾಡಬೇಕು ಸರ್. ಇಲ್ವಾ? ಇಲ್ಲಾಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರಿಗೆ ಚ್ಯುತಿ ಬರ್ತದೆ ಅಲ್ವೇ? ಹಾಗಾಗಿ ಕಷ್ಟಪಡ್ಬೇಕು, ನೀವು ಕಷ್ಟಪಡಬೇಕು ಸರ್. ಕಷ್ಟಪಡ್ತೀವಿ ಸರ್, ಕಷ್ಟಪಡ್ತೀವಿ. ಏನಾದ್ರು ಮಾಡಿ ಈ ಕಂಪ್ನಿನ ಮುಂದಕ್ಕೆ ತರಬೇಕು ಅನ್ನೋ ಉದ್ದೇಶ ಮನಸ್ಸಲ್ಲಿ 100% ತುಂಬಿದೆ ಸರ್ ನಮಗೆ, ಅಲ್ವೇ? ಏನಾದರೂ ಮಾಡಲಿ, ಮುಂದಕ್ಕೆ ತರಬೇಕು. ವಿಶ್ವೇಶ್ವರಯ್ಯ ರೈತ ಉತ್ಪಾದಕ ಕಂಪನಿ ಕೊಪ್ಪ ಉತ್ತಮವಾದ ರೀತಿಯಲ್ಲಿ ಬೆಳೆಸಬೇಕು ಅಲ್ವಾ? ಅಥವಾ ನೀವು ಯಾರಿಗಾದ್ರೂ ಬೇರೆಯವ್ರಿಗೆ ಅಧ್ಯಕ್ಷಗಿರಿ ಕೊಟ್ಟು ಹೋಗ್ಬಿಡ್ತೀರಾ? ಇಲ್ಲ ಸರ್, ಇದನ್ನು ಸ್ವಲ್ಪ ಮುಂದಕ್ಕೆ ತರಗಂಟು ನಾನು ಇದಿಲ್ಲ ಸರ್. ಅಕಸ್ಮಾತ್ ಯಾರು ಕೇಳಿದ್ರೆ, ನಮ್ಮ ಡೈರೆಕ್ಟರ್ ಕೇಳಿದ್ರೆ ಕೊಡೋಕ್ಕೂ ರೆಡಿ ಇದ್ದೀನಿ ಸರ್ ನಾನು. ಅದು ಕೇಳೋರು ಯಾರೂ ಇಲ್ಲ ಪಾಪ, ಅಂಥವ್ರು ಯಾರೂ ಇಲ್ಲ. ನಾನು ನೀನೇ ಮಾಡಬೇಕು ಅಂತ ಹೇಳ್ತಾವ್ರೆ. ಅಲ್ಲ, ಆ ರೀತಿ ಬಂದರೂ ನಾವು ಕೊಡೋಕೆ ರೆಡಿ ಇದ್ದೀನಿ ಸರ್. ಕೊಟ್ಟರು ಕೊಡೋ ಪ್ರಶ್ನೆ ಅಲ್ಲ, ನೀವು ನಿಂತು ಪುಟ್ಟಸ್ವಾಮಿಗಳೇ ಸಾಧನೆ ಮಾಡಬೇಕು. ಆದರೂ ನಾನು ಕೊಟ್ಟರು ಇದಕ್ಕಿಂತ ಹೆಚ್ಚಾಗಿ ನಿಂತ್ಕೊಂಡು ಕೆಲಸ ಮಾಡಿಸ್ತೀನಿ ಸರ್ ಅಲ್ವಾ? ಕೇಳಿ ನಮ್ಮ ರಮೇಶಣ್ಣವ್ರ ಅಧ್ಯಕ್ಷರಾಗಿದ್ದಾಗ
ಅವ್ರು 4 ವರ್ಷದಿದ್ದುವೆ ನಾವು ಅವ್ರಿಗೆ ಸಪೋರ್ಟ್ ಕೊಡದೆ ಕೇಳಿ. ಈಗ ಅವರು ಸಪೋರ್ಟ್ ಕೊಡ್ತಾರೆ ಸರ್. ಅಲ್ವಾ ರಮೇಶ್? ಹೌದು ಸರ್, ಹೌದು. ಅಥವಾ ಹೆಂಗಿದ್ರು ಅಧ್ಯಕ್ಷಗಿರಿ ಮುಗೀತು ಅಂದ್ಬಿಟ್ಟು ಕಡದೆದ್ಬಿಡ್ತೀರಾ ಹೆಂಗೆ? ಇಲ್ಲ ಸರ್, ನಾನು ಅವ್ರ ಜವಾನನ ರೀತಿನಲ್ಲೇ ಇವತ್ತು ಇರೋದು ಕೇಳಿ ಸರ್. ಹೌದಾ? ಇದ್ರುಗಳಿದ್ದಾರೆ ಕೇಳಿ ಸರ್. ಅಧ್ಯಕ್ಷರಾಗಿದ್ರು ಅವರು, ನಾನು ಅವರ ಬರೋಕ್ಕೂ ಮೊದಲು ಅವ್ರ ಚೇರ್ ವರ್ಷವನು ನಾನೇನೆ ಸರ್. ಅಲ್ಲ, ಒಟ್ಟಿನಲ್ಲಿ ನೋಡಿ, ಯಾವುದೇ ಒಂದು ರೈತ ಉತ್ಪಾದಕ ಕಂಪನಿ ಅಭಿವೃದ್ಧಿ ಆಗಬೇಕು ಅಂತಾದರೆ ಯಾರಾದರೂ ಒಬ್ಬರು ಅದಕ್ಕಾಗಿ ನಿಂತ್ಕೋಬೇಕು ಮತ್ತು ಜನರಿಗೆ ಅದನ್ನು ಅರ್ಥ ಮಾಡಿಸ್ಬೇಕು. ಇದರ ಉಪಯುಕ್ತತೆ ಏನು. ಒಂದು ವೇಳೆ ನಾವಿಲ್ಲಿ ಇರಲಿಲ್ಲ ಅಂದಿದ್ರೆ ನಿಮಗೇನು ತೊಂದರೆ ಆಗಿರ್ತಿತ್ತು ಅಲ್ವಾ? ಈ 100-150 ರೂಪಾಯಿ ಲಾಭ ಕೊಟ್ಟೆ ಟಾರ್ಪಾಲ್ ಖರೀದಿ ಮಾಡಬೇಕಿತ್ತು. 100 ರೂಪಾಯಿ ಲಾಭನ ಕೊಟ್ಟೆ ಲಾಸ್ ಮಾಡಿಕೊಂಡೆ ನೀವು ಗೊಬ್ಬರ ಖರೀದಿ ಮಾಡಬೇಕಾಗಿತ್ತು. ಆದರೆ ನಾವಿರೋದ್ರಿಂದ ದರ ನಿಮಗೆ ಒಳ್ಳೆಯದ್ರಲ್ಲಿ ಸಿಗ್ತಾ ಇದೆ. ಒಳ್ಳೆಯ ಆಲೋಚನೆಗಳು ಇದ್ದಾವೆ ನಿಮ್ಮ ಮುಂದೆ. ಆದರೆ ಸಮಸ್ಯೆನಲ್ಲಿ ಇದ್ದೀರಿ, ಅದನ್ನು ಪರಿಹರಿಸ್ಕೊಂಡು ಮುಂದೆ ಬರಬೇಕು. ಕೆಮಿಕಲ್ಸ್ ಗೊಬ್ಬರಗಳ ಮಾರಾಟ ಸರ್ 100 ರೂಪಾಯಿ 106 ರೂಪಾಯಿ ಇಳಿಸಿದ್ವಲ್ಲ, ನಾವು ಮಾಡಿದ ಒಂದು ವಾರಕ್ಕೆ ಅವರು ಇಳಿಸ್ಬಿಟ್ರು ಅದೇ ರೇಟ್ಗೆ. ನೋಡಿದ್ರಾ? ಹಾಗೆ ಇದ್ಯಾಕೆ ಹಿಂಗೆ ಅಂತ ಕೇಳಿದ್ರು. ಅವ್ರು ಹಂಗೆ ಮಾಡಿದ್ರು, ಅದಕ್ಕೆ ನಾವು ಹಿಂಗೆ ಮಾಡಿದ್ವಿ. ಮೊದಲೇನಾಗಿತ್ತು ನಿಮ್ಗೆ ಮಾಡೋಕೆ ಅಂತ ಅವ್ರನ್ನೇ ಪ್ರಶ್ನೆ ಮಾಡೋರು ಸರ್ ಅವರು, ರೈತರೇ ಅಲ್ವಾ? ಅವ್ರು ಬಂದು ಮಾಡೋದಕ್ಕೆ ಮಾಡಿಬಿಟ್ರಿ. ಮೊದಲು ಎಷ್ಟು ಲಾಭ ಮಾಡ್ತಿದ್ರಿ ನೀವು, ನಾವು ಅಲ್ಲಿಗೆ ಹೋಯ್ತೀವಿ ಅಂತ. ಆಗ ಚೆನ್ನಾಗಿ ನಡೀತೀವಿ ವ್ಯಾಪಾರ ಸರ್ ನಮಗೂ. ತಿರುಗಿ ಈಗ ಡೌನ್ ಆಗ್ಬಿಡ್ತು. ವ್ಯಾಪಾರದಲ್ಲಿ ಏರು ಇದ್ದೇ ಇರ್ತದೆ. ಆದರೆ ನೀವು ಗಟ್ಟಿಯಾಗಿ ನಿಂತು ಕಂಪ್ನಿನ ಕಟ್ಟಬೇಕು. ಒಳ್ಳೇದ್ರಪ್ಪ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನಮ್ಮ ಕೇಳುಗರು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳಿ ಪುಟ್ಟಸ್ವಾಮಣ್ಣವರೇ? 9844631501. ಇನ್ನೊಂದು ಸರಿ ಹೇಳಿ. 9844631501. ಇನ್ನೂ ಒಂದು ಸರಿ ಹೇಳ್ಬಿಡಿ. 9844631501. ನಿಮ್ಮದು ರಮೇಶ್ ಅವರೇ? 963-283-9496 ಸರ್. ಇನ್ನೊಂದು ಸರಿ ಹೇಳ್ತೀರಾ? 963-283-9496. ಇನ್ನೂ ಒಂದು ಸರಿ ಹೇಳ್ಬಿಡಿ. 963-283-9496 ಸರ್. ಒಳ್ಳೆಯದು ರಮೇಶ್ ಅವರೇ ಹಾಗೂ ಪುಟ್ಟಸ್ವಾಮಿ ಅವರೇ, ಇದುವರೆಗೂ ನಿಮ್ಮ ರೈತ ಉತ್ಪಾದಕ ಕಂಪನಿಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಕಬ್ಬು ಹಾಗೂ ಭತ್ತದ ಬೇಸಾಯ ಮತ್ತು ಮಾರಾಟವನ್ನು ಕುರಿತ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದ್ದವರು ಮದ್ದೂರು ತಾಲೂಕು ಕೊಪ್ಪ ಗ್ರಾಮದ ವಿಶ್ವೇಶ್ವರಯ್ಯ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎನ್.ಟಿ. ಪುಟ್ಟಸ್ವಾಮಿ ಮತ್ತು ನಿರ್ದೇಶಕರಾದ ಎಚ್.ಎನ್. ರಮೇಶ್. ಬರುವ ವಾರ ಆಹಾರ ಸಂರಕ್ಷಕಗಳು ಹಾಗೂ ಕೀಟ ನಿಯಂತ್ರಣವನ್ನು ಕುರಿತು ಮೈಸೂರಿನ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಸಿ.ಎಸ್. ವಿವೇಕ್ ಬಾಬು ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ. ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ವಾದ್ಯ ಸಹಕಾರ ತುಮಕೂರು ಬಿ. ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್. ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್. ಕೇಶವಮೂರ್ತಿ. ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ.